ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಮ್ಮಪ್ಪ ಬಸವಣ್ಣ ಹೆಮ್ಮವ್ವೆ ನೀಲವ್ವೆ, ಎಮ್ಮಯ್ಯ ಪ್ರಭುರಾಯ ಚನ್ನಬಸವ, ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೆ ಯೋಗಿನಾಥ. ಶ್ರೀ ಮಹಾಮಹಿಮನೆ ಸೋಮಶೇಖರ ಗುರುವೆ, ಕಾಮಿತದ ಫಲವ ಕೊಡು ಕಂಡ, ಕಾಮಿತದ ಫಲವ ಕೊಡು ಕಂಡ ನೀ ಹೆನ್ನ ವೃದ್ಧಾಮದೋಳಿಂದು ಮೆರೆ ಕಂಡ. ಮಹಾಗುರು ಬಸವ ತಂದೆಯನ್ನ ಹೆನ್ನರು ಮಂದಿರದಲ್ಲಿ ಧ್ಯಾನಿಸಿ, ಉಡುತಡಿಯಲ್ಲಿ ಹುಗಮಿಸಿ ಕಲ್ಯಾಣದಲ್ಲಿ ಕವಲಡೆದು ಕದಳಿಯ ಬನದಲ್ಲಿ ಬಯಲಾದ ಮಹಾದೇವಿ ಹಕ್ಕಳ ದಿವ್ಯ ಚೇತನಕ್ಕೆ ಶರಣೆಂದು ಈ ಸಿದ್ಧಗಂಗೆಯ ದಿವ್ಯ ಗುರು ಪರಂಪರೆಯ ಆ ಒಂದು ಶಿವಯೋಗೀಶ್ವರರಲ್ಲಿ ವಂದಿಸಿ, ಈ ಒಂದು ಸಿದ್ಧಗಂಗೆಯ ಪರಮ ಪವಿತ್ರ ಗುರುಪೀಠವನ್ನ ಅಲಂಕರಿಸಿ, ನಿರಾಕಾರ ಭಕ್ತಿ ಜ್ಞಾನ ವೈರಾಗ್ಯಗಳ ಸಾಕಾರ ಸ್ವರೂಪರಾಗಿ ಅಖಂಡ ಆಧ್ಯಾತ್ಮ ಶ್ರೀ ಸಂಪತ್ತನ್ನೇ ತನ್ನೊಳಗೆ ಗರ್ಭೀಕರಿಸಿಕೊಂಡು ಕಲ್ಯಾಣದ ಬಸವೇಶ್ವರರ ತತ್ವ ಆದರ್ಶಗಳನ್ನ ತಲೆ ಮೇಲೆ ಹೊತ್ತು ನಡೆದು ಮತ್ತೊಮ್ಮೆ ಈ ಸಿದ್ಧಗಂಗೆಯನ್ನ ಶುಭ ಕಲ್ಯಾಣವನ್ನು ಮನುಜ ಮಂಗಳದ ಕಲ್ಯಾಣವಾಗಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಮಹಾ ಶಿವಕುಮಾರ ಸ್ವಾಮೀಜಿಯವರ ಶ್ರೀ ಚೇತನಕ್ಕೆ ಶರಣೆಂದು, ಅದೇ ರೀತಿ ಮಾತೃದಯಗಳು ಆದಂತ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಲ್ಲಿ ಸಾಷ್ಟಾಂಗ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಅದೇ ರೀತಿ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರ ಕೃಪಾಶ್ರಿತರು ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಕರಸಂಜಾತರಾದಂತಹ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಶ್ರೀಪಾದಗಳಲ್ಲಿ ಅಣೆಮಣಿದು ಈ ಒಂದು ವಿಶೇಷ ಉಪನ್ಯಾಸ ನೀಡಲಿರುವ ಮುತ್ತಿಂಚೆಯ ಅಪ್ಪಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಇನ್ನುಳಿದ ಎಲ್ಲ ಅರಗುರು ಚರಮೂರ್ತಿಗಳಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ನನ್ನೆಲ್ಲ ಶರಣ ತಂದೆ ತಾಯಿಗಳಲ್ಲಿ ಭಕ್ತಿಯ ಅನಂತ ಶರಣಾರ್ಥಿಗಳು. ನಾನಿಲ್ಲಿ ಮಾತಾಡಬೇಕು ಅಂತ ಬಂದಿದ್ದಿಲ್ಲ. ಈ ಒಂದು ನಮ್ಮ ಈ ಒಂದು ಗುರು ಪರಂಪರೆ, ಈ ಒಂದು ಸಿದ್ಧಗಂಗಾ ಕ್ಷೇತ್ರದಲ್ಲಿ ನನ್ನ ಪಾದ ಇಟ್ಟು ಬೆಳಗ್ಗೆ ಬುದ್ಧಿಯವ್ರ ಜೊತೆಲಿ ಪೂಜೆ ಮಾಡ್ಕೊಂಡು ಎಲ್ಲ ಒಂದು ಗದ್ಗೆ ದರ್ಶನ ಮಾಡ್ಕೊಂಡು ನಾನು ತಮ್ದೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೆ. ಆದರೆ ನಂದೊಂದು ಯಾವಾಗಲೂ ನಮ್ಮ ಶಿವಕುಮಾರ ಸ್ವಾಮೀಜಿಯವ್ರ ಗದ್ಗೆಗೆ ಒಂದು ಆರಾಧನೆ ಮಾಡಿಸ್ಬೇಕು, ಇಲ್ಲೊಂದು ದಾಸೋಹ ಮಾಡಿಸ್ಬೇಕನ್ನ ಇಚ್ಛೆ ಇತ್ತು. ಏಪ್ರಿಲ್ 11, 12 ಅಕ್ಮಾದೇವಿ ತಾಯಿಯವರು ಆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ನಾವು ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಯವ್ರನ್ನ ಭಿನ್ನಹ ಮಾಡಲಿಕ್ಕೆ ನಾವು ಬಂದಿದ್ವಿ. ಆದರೆ ಈ ಒಂದು ಸಂಸ್ಥೆಯ ಜವಾಬ್ದಾರಿ ಒತ್ತಡದಿಂದ ಸ್ವಾಮೀಜಿಯವರಿಗೆ ಆ ಕಡೆ ಕಲ್ಯಾಣಕ್ಕೆ ಆಗಮಿಸ್ಲಿಕ್ಕೆ ಆಗಲಿಲ್ಲ. ಆ ಒಂದು ಕಲ್ಯಾಣ ಪವಿತ್ರ ಅಕ್ಕ ಮಹಾದೇವಿ ಗವಿಗೆ ಬಂದರೋಣಿ ನಾನು ಹೋಗ್ಬೇಕಾದ್ರೆ ವಿಶೇಷ ಆಶೀರ್ವಾದ, ನಾನು ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಹೊತ್ತು ನಾನು ಹೋಗಿದ್ದೆ. ಹಂಗಾಗಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ದಯಮಾಡಿಸ್ಲಿಕ್ಕೆ ಆಗಲಿಲ್ಲ. ಮತ್ತೊಮ್ಮೆ ನಾನು ಈ ಒಂದು ಕ್ಷೇತ್ರದ ಒಂದು ಗುರುವರ್ಯರ ಆಶೀರ್ವಾದ ನಾನು ಪಡ್ಕೊಂಡು ಹೋಗ್ಬೇಕು ಅಂತ ಬರ್ತಾ ಇದ್ದೀನಿ. ಸ್ವಲ್ಪ ನಾನು ಇಲ್ಲಿ ದಾಸೋಹ ಮಾಡಿಸ್ಬೇಕು ಅಂತ ನಾವು ಬುದ್ಧಿಯವರಲ್ಲಿ ಕೇಳ್ಕೊಂಡಾಗ ಬುದ್ಧಿಜಿ ಅವ್ರು ಹೇಳಿದ್ರಂತೆ, ಆಯ್ತು ದಾಸೋಹನು ಮಾಡಲಿ, ಅಮ್ಮ ತಾಯಿಯವ್ರು ಏನಾದ್ರು 2 ನುಡಿ ಮುತ್ತುಗಳು ಹೇಳ್ರಿ ಅಂತ ಅಂದ್ರಂತೆ. ಆ ಒಂದು ಪರಮ ಪೂಜ್ಯರು ಏನು ನುಡಿಸ್ತಾರೋ ನಾನು ಇದನ್ನ ಇಲ್ಲಿ ನುಡಿತಾ ಇದ್ದೀನಿ. ನನಗೆ ವೈರಾಗ್ಯ ಬಂದಿತ್ತು, ಅಕ್ಕ ಮಹಾದೇವಿ ತಾಯಿಯವ್ರ ಫೋಟೋ ನೋಡ್ತಾ ವೈರಾಗ್ಯ ಬಂದಿತ್ತು. ನಾನು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು. ಅಕ್ಕನ ವೈರಾಗ್ಯ ಫೋಟೋ ನೋಡ್ತಾ ನನಗೆ ವೈರಾಗ್ಯ ಬಂದಿತ್ತು. ಆದರೆ ನಾನಾಗೇ ಇದ್ದೆ, ನಾನು ಅಕ್ಕ ಮಹಾದೇವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವೈರಾಗ್ಯ ಮಾತ್ರ ಅಕ್ಕ ಮಹಾದೇವಿ ತಾಯಿಯವ್ರದ್ದು ವೈರಾಗ್ಯ ನನ್ನ ಅಂತರಂಗದಲ್ಲಿ ತುಂಬಿತ್ತು. ಚಿತ್ರದುರ್ಗ ಅಂದ್ರೆ ನಮ್ಮ ಊರಲ್ಲಿ ಒಂದು 2-3 ಬಸವ ತತ್ವ ಮಠಗಳಿತ್ತು. ಅಲ್ಲಿ ಸುತ್ತಮುತ್ತ ಯಾವ ಮಠಗಳಿರ್ಲಿಲ್ಲ, ಗುರುಗಳು ಶರಣರು ಸಂಘ ನನಗೆ ಸಿಕ್ಕಿದ್ದಿಲ್ಲ. ಆದ್ರೆ ತೀವ್ರ ವೈರಾಗ್ಯ ಎಲ್ಲ ನನಗೆ ಜಗತ್ತೆಲ್ಲ ಒಂದು ಶೂನ್ಯ ಅವಸ್ಥೆಯಲ್ಲಿ ನನಗೆ ಕಾಡ್ತಾ ಇತ್ತು. ಹಗಲ್ ಯಾವುದು ಇರುಳು ಯಾವುದು ಅಂತ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅದೇನು ದೇವ ವಿರಹ ಅಂತ ಸಾಧಕರಿಗೆ ಹಳವಡುತ್ತೆ ಅಂತ ಹೇಳ್ತಾರೆ, ಅಂತ ಒಂದು ವಿರಹದ ಅವಸ್ಥೆಯಲ್ಲಿ ಜಗತ್ತೆಲ್ಲ ಶೂನ್ಯ ಕಾಣ್ತಾ ಇತ್ತು. ಅಕ್ಕ ಹೇಳ್ತಾಳೆ, ಹೆರೆಯಂತೆ ಕರಗಿ ಮಳಲಂತೆ ಜರೆದು ಆಪತ್ತಿಗೆ ಸಖಿಯರ ನಾದನೂ ಕಾಣೆ, ಕನಸಿನಲ್ಲಿ ಕಳವಳಿಸಿ ಹಾನು ಬೆರಗಾದೆ ಅಂತ ಇನ್ನು ವಿಸ್ತಾರವಾಗಿ ಆ ಒಂದು ವಚನ ಹೇಳ್ತಾಳೆ. ನನ್ನ ಸ್ಥಿತಿನೂ ಹಂಗಾಗಿ ನನಗೊಬ್ಬ ಗುರುಗಳು ಇರ್ಲಿಲ್ಲ, ಶರಣರು ಜಂಗಮರ ಸಂಘ ಇರ್ಲಿಲ್ಲ. ಅಂತ ಒಂದು ಅವಸ್ಥೆಯಲ್ಲಿ ನನಗೆ ಆ ಒಂದು ಅಂತರಂಗದ ಬೆಳಕಾಗಿ ನನಗೆ ಮುನ್ನಡೆಸಿದ್ದು ಯಾರು ಅಂದ್ರೆ ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಯವರು. ನನ್ನ ತಮ್ಮವರು ಇಲ್ಲಿ ಸಿದ್ಧಗಂಗಾ ಮಠಕ್ಕೆ ಹೈಸ್ಕೂಲ್ ಮುಗಿದ ನಂತರ ಹೈಸ್ಕೂಲಿಗೆ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ರು. ನನ್ನ ತಂದೆಯವರು ತುಂಬಾ ಆಧ್ಯಾತ್ಮಿಕ ಜೀವಿ. ಅವ್ರು ನನಗೆ ಹೆಂಗ್ ಪ್ರೇರಣೆ ಇತ್ತಂದ್ರೆ, ಮುಕ್ತಾಯಕ್ಕೂ ಹೆಂಗ್ ಹಜಗಂಡ ಗುರು ಆಗಿದ್ನಲ್ಲ, ಹಂಗೆ ನನ್ನ ತಂದೆ ನನಗೆ ಗುರು ಆಗಿ ಸಿಕ್ಕಿದ್ದು
ಹೋಗ್ಲಿಕ್ಕೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಮನೆಗೆ ಯಾವಾಗ್ಲೂ ಹೇಳ್ತಾ ಇದ್ರು, ನಮ್ಮ ತಂದೆಯವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಇಲ್ಲಿ ಸಿದ್ಧಗಂಗಾ ಮಠಕ್ಕೆ ಬರ್ತಾ ಇದ್ದಿದ್ದು, ಬುದ್ಧರ ದರ್ಶನ ಮಾಡ್ತಾ ಇದ್ದಿದ್ದು, ಬುದ್ಧರಿಗೆ ಇಷ್ಟು ವಯಸ್ಸಾಗಿದೆ, 2 ಗಂಟೆಯಲ್ಲಿ ಎದ್ದು ಲಿಂಗ ಪೂಜೆ ಮಾಡ್ತಾರೆ ಅಂತ ಇದೆಲ್ಲ ಹೇಳ್ತಾ ಇದ್ರಲ್ಲ. ಅವಾಗ ನನಗೆ ಏನಾಯ್ತು ಅಂದ್ರೆ, ಏನು ಕೂರ್ಮ ಶಿಶುವಿನ ನ್ಯಾಯ ಅಂತ ಹೇಳ್ತಾರಲ್ಲ, ಆ ಒಂದು ಕೂರ್ಮ ಆಮೆ ಆ ಒಂದು ಮಗುವಿಗೆ ಹೆಂಗೆ ಹಾಲು ಕುಡಿಸುತ್ತೆ ಅಂದ್ರೆ, ಆ ಒಂದು ಕೂರ್ಮ ಆಮೆ ತನ್ನ ಶಿಶುವಿಗೆ ತನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಸಾಕು, ಆ ಒಂದು ಮಗುವಿಗೆ ತೃಪ್ತಿ ಆಗ್ತದಂತೆ. ಹಂಗೆ ಶಿವಕುಮಾರ್ ಸ್ವಾಮೀಜಿ ಅವ್ರ ಬಗ್ಗೆ ಅಪ್ಪ ಬಹಳ ಅಪಾರ ಹೇಳ್ತಿದ್ರಲ್ಲ, ಅವಾಗ ನನಗೆ ಒಂದೇ ವಚನ ಅನುಭವಕ್ಕೆ ಬಂತು. ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ, ಬಸವಣ್ಣ ನಿನ್ನಂಗದ ಆಚಾರವ ಕಂಡು ಹೆನೆಗೆ ಲಿಂಗ ಸಂಘವಾಯಿತಯ್ಯ, ಬಸವಣ್ಣ ನಿನ್ನ ಮನದ ಸುಜ್ಞಾನವ ಕಂಡು ಹೆನೆಗೆ ಜಂಗಮ ಸಂಬಂಧವಾಯಿತಯ್ಯ, ಬಸವಣ್ಣ ನಿನ್ನ ಮನದ ಸದ್ಭಕ್ತಿಯ ತಿಳಿದು ಹೆನೆಗೆ ಹರಿವು ಸಯವಾಗಿತ್ತಯ್ಯ, ಚಂದ ಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ ಬಸವಣ್ಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ ಅಂತ ಮಹಾದೇವಿ ಅಕ್ಕ ಹೇಳ್ತಾಳೆ. ಹಂಗೆ ನನ್ನ ಬುದ್ಧಿಯರು ಏನವರು ನಿತ್ಯ 3 ಗಂಟೆಯಲ್ಲಿ ಎದ್ದು 2 ಗಂಟೆಯಲ್ಲಿ ಎದ್ದು ಅವರು ಶಿವಯೋಗ ಅನುಷ್ಠಾನ ತಪಸ್ ಮಾಡ್ತಾ ಇದ್ರು. ತ್ರಿಕಾಲ ಲಿಂಗ ಪೂಜೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ, ಲಿಂಗ ಅನುಸಂಧಾನ, ಆ ಒಂದು ಲಿಂಗ ಸ್ಮರಣೆಯನ್ನ ತಮ್ಮ ಅಂತರಂಗದಲ್ಲಿ ತುಂಬಿಕೊಂಡು ಆ ಒಂದು ಪರಮ ನಿರಾಕಾರ ಪರವಸ್ತುವಿನ ಸಾಕಾರ ಸ್ವರೂಪ ಏನ್ ಬುದ್ಧಿಯವರು ಇದ್ರಲ್ಲ, ಆ ಒಂದು ನಿತ್ಯ ಆಚರಣೆ, ಆ ಒಂದು ನೆನಪು ಏನಿತ್ತಲ್ಲ, ಅದು ನನಗೆ ಇಷ್ಟರ ಮಟ್ಟಿಗೆ ನನ್ನ ಅಂತರಂಗದಲ್ಲಿ ತುಂಬಿತು ಅಂತಂದ್ರೆ, ಅದೇ ನನಗೆ ಭಕ್ತಿ, ಜ್ಞಾನ, ವೈರಾಗ್ಯ ಎಲ್ಲ ಗಟ್ಟಿ ಮಾಡ್ತು. ಸದಾ ಹೆಂಗೆ ನನ್ನ ಎಡಗಣ್ಣು ಬಲಗಣ್ಣು ಅಪ್ಪ ಬಸವೇಶ್ವರರಾದ್ರೆ ನನ್ನ ಎಡಗಣ್ಣಿನಲ್ಲಿ ಯಾವ ದಿವ್ಯ ಮೂರ್ತಿ ತುಂಬಿರ್ತಿತ್ತು ಅಂದ್ರೆ ನನಗೆ ಸಿದ್ಧಗಂಗಾ ಬುದ್ಧಿಯವರು ತುಂಬಿರ್ತಿದ್ರು. ಅಷ್ಟು ಅವರು ನೆನಪು ತುಂಬಿರ್ತಿತ್ತು. ಮತ್ತೆ ನಾನು ಒಂದು ಶಿವರಾತ್ರಿಯಲ್ಲಿ ನಮ್ಮ ತಂದೆಯವರು ನಮ್ಮ ಕುಟುಂಬ ಸಹಿತ ಎಲ್ಲ ನನಗೆ ಪ್ರಪ್ರಥಮ ನಮ್ಮ ಗುರುಗಳ ದರ್ಶನ ಆಗಿತ್ತು. ಶಿವರಾತ್ರಿಯಲ್ಲಿ ನಾವು ಬಂದಿದ್ವಿ. ನಾಳೆ ಇವತ್ತು ಜಾಗರಣೆ ಆಯ್ತಾನೆ ಬಂದ್ವಿ. ಬೆಳಿಗ್ಗೆ ಬುದ್ಧರ ಜೊತೆ ನಾವು ಲಿಂಗ ಪೂಜೆ ಮಾಡ್ಕೊಂಡ್ವಿ. ಲಿಂಗ ಪೂಜೆ ಆಯ್ತು, ಪಾದೋದಕ ಪ್ರಸಾದ ಆಯ್ತು. ನಾನು ಬುದ್ಧರ ಹತ್ರ ಮಂತ್ರ ಬರ್ಸ್ಕೋಬೇಕು ಅಂತ ಹೋದೆ. ಮಂತ್ರ ಬರ್ಸ್ಕೊಳ್ಬೇಕಂತ ಹೋದ್ರೆ ನನ್ಗೆ ಸಿದ್ಧಗಂಗಾ ಬುದ್ಧರ ಲಿಂಗ ಪೂಜೆಯಲ್ಲಿ ಸದ್ಭಕ್ತರು ಪೂಜೆ ಬಹಳ ಭಾಗವಹಿಸಿದ್ರು, ತುಂಬಾ ಬಿಜಿ ಇದ್ರು. ಅವಾಗ ನಾನು ಸಿದ್ಧಗಂಗಾ ದೊಡ್ಡ ಬುದ್ಧರ ಹತ್ರ ನಾನು ಮಂತ್ರ ಬರ್ಸ್ಕೋಬೇಕು, ನನ್ನ ಮನೆಯಲ್ಲಿ ಮಂತ್ರ ಬರೀಬೇಕು ಅಂತ ಹೋದ್ರೆ ಅಲ್ಲಿದ್ದಂತಹ ಸೇವಕರು, ಅಲ್ಲಿ ನಮ್ಮ ಸಿದ್ಧಿಂಗ್ ಮಹಾಸ್ವಾಮಿಗಳು ಕುಂತು ಅಲ್ಲಿ ಬಂದಂತಹ ಭಕ್ತರಿಗೆಲ್ಲರಿಗೂ ಭಸ್ಮ ಧರಿಸಿ ಆ ಒಂದು ಕರಸ್ಥಲದ ಇಷ್ಟಲಿಂಗಕ್ಕೆ ಬಿಲ್ವ ಪತ್ರೆ ಹೂವು ಏರಿಸ್ತಾ ಇದ್ರು. ಆಯ್ತು, ಅಲ್ಲಿ ಸಿದ್ಧಿಂಗ್ ಮಹಾಸ್ವಾಮೀಜಿ ಅವ್ರ ಬುದ್ಧಿಯವರು ಚಿಕ್ಕ ಬುದ್ಧಿಯರಿದಾರಲ್ಲ ಅವ್ರ ಕಡೆಯಿಂದ ಮಂತ್ರ ಬರ್ಸ್ಕೇಳ್ರಿ ಅಂತ ಹೇಳಿದ್ರು. ಅವಾಗ ನಾನು ಚಿಕ್ಕ ಬುದ್ಧಿಯವ್ರ ಕಡೆಯಿಂದ ಮಂತ್ರ ಬರ್ಸ್ಕೊಂಡೆ. ಬುದ್ಧನಲ್ಲಿ ಶ್ರೀ ಗುರು ಬಸವಲಿಂಗಾಯ ನಮ ಅಂತಹ ಮೇಲ್ ಬರೆದು ಕೆಳ ಪಂಚಾಕ್ಷರಿ ಮಂತ್ರವನ್ನ ನಮಗೆ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ನನಗೆ ಬರೆದು ಕೊಟ್ಟಿದ್ರು ಶಿವರಾತ್ರಿ ದಿನ. ಆಮೇಲೆ ನನ್ನ ಮನೆಯಲ್ಲಿ ನನ್ನ ತಂದೆ ಶುದ್ಧ ವಿಭೂತಿ ಭಸ್ಮ ಉಂಡೆ ಮಾಡ್ತಾ ಇದ್ರು. ಆ ಒಂದು ವಿಭೂತಿಯನ್ನ ನಾನು ತಂದಿದ್ದೆ. ಅವಾಗ ನಾನು ಚಿಕ್ಕ ಬುದ್ಧಿಯವ್ರಿಗೆ ಬುದ್ಧಿ ಇದು ಶುದ್ಧಿ ಮಾಡ್ಕೊಡ್ರಿ ಅಂತ ಕೊಟ್ಟೆ. ಅವಾಗ ಬುದ್ಧಿಯವರು ಆ ವಿಭೂತಿಯನ್ನ ಗ್ರಹಿಸಿದ್ರು. ಅಂದ್ರೆ ಇದು ಹಿಟ್ಟಿನ ಗಟ್ಟಿ ಅಲ್ಲ, ಇದು ಶುದ್ಧ ಹಾಕ್ಲದ ವಿಭೂತಿ ಇದೆ ಅಂತ ನಾವು ತಿಳಿದು ಇದು ಯಾರು ಕೊಟ್ರು, ಎಲ್ಲಿ ತಂದ್ರಿ ಅಂತ ಹೇಳಿದ್ರು. ಅವಾಗ ಇದು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವ್ರು ಮಾಡ್ತಾರೆ ಬುದ್ಧಿ ಅಂತ ನಾನು ಹೇಳಿದೆ. ಅವಾಗ ಬುದ್ಧಿಯವ್ರು ಅಂದ್ರು, ಅದು ನಾನು ಶಿಸ್ತಾಗಿ ಇಟ್ಕೊಂಡು ಬಂದಿದ್ದಿಲ್ಲ, ಹೆಂಗೋ ನನಗೆ ಒಂದು ಪೇಪರ್ನಲ್ಲಿ ಹೆಂಗೋ ಸುತ್ತಿಕೊಂಡು ಬಂದಿದ್ದೆ, ವಿಭೂತಿ ಇದು ಹಿಂಗ ಇಟ್ಕೊಳ್ಳೋದು ಅಂತ ನನಗೆ ಬುದ್ಧಿಯವ್ರು ಪ್ರಶ್ನೆ ಮಾಡಿದ್ರು. ಮತ್ತೆ ಗೊತ್ತು ಅದು ಲಿಂಗ ಪೂಜೆ ಆದ ನಂತರ ಏನು ಈ ಒಂದು ಮಠದ ಅಂಗಳ ಇದೆ ಅಲ್ಲ, ಅಂಗಳದ ಕಸ ಎಲ್ಲ ಗೂಡಿಸ್ಬಿಟ್ಟಿದ್ದೆ ಒಂದು 15 ನಿಮಿಷದಲ್ಲಿ. ಅವಾಗ ಆ ಮಠಕ್ಕೆ ಬಂದು ಭಕ್ತರೆಲ್ಲ ನನಗೆ ಕೇಳಿದ್ರು, ಏನಮ್ಮ ನೀನು ಇಲ್ಲಿ ಮಠದಲ್ಲೇ ಇರ್ತೀಯ ಅಂತ ಕೇಳಿದ್ರು. ನಾನು ಸುಮ್ಮನೆ ಹೂ ಅಂತ ಹೇಳಿದ್ದೆ. ಏನವತ್ತು ಶಿವರಾತ್ರಿಯಲ್ಲಿ ಬಂದು ಬುದ್ಧರ ದರ್ಶನ ಆಗಿ ಆ ಒಂದು ಮಂತ್ರವನ್ನ ವಿಭೂತಿಯನ್ನ ಪಡ್ಕೊಂಡು ಆ ಮಠದ ಅಂಗಳದ ಕಸ ಗೂಡಿಸಿದಕ್ಕೆ ನನಗೆ ಬಸವ ಕಲ್ಯಾಣದಲ್ಲಿ ಬಾಲ್ಕಿಯಪ್ಪ ನನಗೆ ದೀಕ್ಷೆ ಕೊಟ್ಟು ಸತ್ಯಕ್ಕ ಅಂತ ಹೆಸರು ಬಂತೇನು ಅಂತ ನನಗನ್ಸುತ್ತೆ. ಅದಾದ ನಂತರ ನಾನು 2010ರಲ್ಲಿ ಮನೆ ಬಿಟ್ಟು ಹೋದೆ. ನಾನು ಕಲ್ಯಾಣದಲ್ಲೇ ಸಾಧನೆ ಮಾಡಬೇಕು ಅಂತ ಹೋದೆ. ಕಲ್ಯಾಣದಲ್ಲಿ ನಾನು ಸಾಧನೆ ಮಾಡ್ಬೇಕಂತ ಹೋದಾಗ ನನಗೆ ಕಲ್ಯಾಣದಲ್ಲಿ ವ್ಯವಸ್ಥೆ ಆಗಲಿಲ್ಲ. ಬಾಲ್ಕಿಯಪ್ಪರ ದರ್ಶನಕ್ಕೆಲ್ಲ ಹೋದ್ರೆ ನೀವು ಕಲ್ಯಾಣ ಅಂತೀರಾ, ನಾವು ಕಲ್ಯಾಣದಲ್ಲಿ ಭೂಮಿ ತಗೊಂಡಿವಿ, ನಿಮಗೆ ಕಲ್ಯಾಣದಲ್ಲಿ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಅಲ್ಲೇ ತನಕ ಬಸವಗಿರಿ ಆಶ್ರಮ ಬೀದರ್ನಲ್ಲಿ ಅಕ್ಕ ಗಂಗಾಂಬಿಕೆ ತಾಯಿ ಅಕ್ಕ ಅನ್ನಪೂರ್ಣ ತಾಯಿಯವರು ಒಂದು ಆಶ್ರಮ ಕಟ್ಟಿದ್ದಾರೆ. ಅಲ್ಲಿ ಮಹಿಳೆಯರಿಗೆ ಸುರಕ್ಷಿತ ಇರ್ತಾರೆ, ನೀವು ಅಲ್ಲಿ ಇರ್ಬೋದು ಅಂತ ನನಗೆ ಬುದ್ಧಿಯವರು ಈ ಒಂದು ಸದ್ಗುರು ದೀಕ್ಷೆ ಅಂತ ಈ ಒಂದು ಬಿಳೆ ಬಟ್ಟೆ ದೀಕ್ಷೆ ಕೊಟ್ಟು ಸತ್ಯಕ್ಕ ಅಂತ ಹೆಸರಿಟ್ಟು, ಆ ಹೆಸರಿಡ್ಬೇಕಾದ್ರೆ ಹೇಳಿದ ಅಲ್ಲಿ ಇದ್ದಾರೆಲ್ಲ ಬುದ್ಧಿ ಸತ್ಯಕ್ಕ ಅಂದ್ರೆ ಬೆಳ್ಳಳಪ್ಪ ಶರಣರ ಹತ್ರ ಸತ್ಯಕ್ಕ ಅಂತ ಇದ್ದಾರೆ, ಇನ್ನೂ ಕೆಲವರು ಇದ್ದಾರೆ, ಹೆಸರು ಬೇರೆ ಹಿಡಿದ್ರೆ ಆಗ್ಲಿ, ಸತ್ಯಕ್ಕ ಅನ್ನೋರು 1000 ಜನ ಆಗ್ಲಿ, ಅವ್ರು ಬೆಳ್ಳಳಪ್ಪ ಸತ್ಯಕ್ಕ ಆದ್ರೆ ನಮ್ಮ ಬಾಲ್ಕಿಯಪ್ಪ ಸತ್ಯಕ್ಕ ಆಗ್ಲಿ ಅಂತ ನಮಗೆ ಬುದ್ಧಿಯವರು
ನಮಗೆ ಬಾಲ್ಕಿ ಅಪ್ಪಗಳು ಬಸವಗಿರಿ ಬೀದರ್ ಆಶ್ರಮಕ್ಕೆ ನನಗೆ 2010ರಲ್ಲಿ ಕಳಿಸ್ಕೊಟ್ಟಿದ್ರು. ಅಲ್ಲಿ ನಾನು ಕಲ್ಯಾಣ ಅಂತ ನಾನು ಅಂಬಲ ಇಟ್ಕೊಂಡು ಹೋಗಿದ್ದೆ. ನನಗೆ ಕಲ್ಯಾಣದಲ್ಲಂತೂ ಸಾಧನೆ ವ್ಯವಸ್ಥೆ ಆಗಲ್ಲ. ಆ ಒಂದು ಆದಷ್ಟು ಕಾಲ ನಾನು ಬೀದರು ಅಕ್ಕರ ಆಶ್ರಮದಲ್ಲೇ ಕಳಿಬೇಕು ಅಂತ ನಾನು 6 ವರ್ಷ 3 ತಿಂಗಳು ಕಳೆದೆ. 2010ರಲ್ಲಿ ಹೋದಳು. 2017 ತನಕ ನಾನು ಬಸವಗಿರಿ ಬೀದರ್ ಗಂಗಾಂಬಿಕೆ ತಾಯಿಯವರು, ಅಕ್ಕ ಅನ್ನಪೂರ್ಣ ತಾಯಿಯವರ ಆ ಒಂದು ಪ್ರೀತಿಯ ಮಾತೆಯ ಮಡಿಲಲ್ಲಿ ನಾನು ಬೆಳೆದೆ. ಅವರಷ್ಟೇ ನನ್ನ ಸಾಧನೆಗೆಲ್ಲ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ರು. ಮತ್ತೆ ಒಂದು ಹೇಳ್ತೀನಿ, ನಾನು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಶಿವಕುಮಾರ್ ಸ್ವಾಮೀಜಿ ಫೋಟೋ, ಲಿಂಗ ಪೂಜೆ ಫೋಟೋ ಎತ್ಕೊಂಡು ನಾನು ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗಿದ್ದೆ. ಮನೇಲಿ ಯಾರಿಗೂ ಹೇಳಿದ್ದಿಲ್ಲ. ಯಾಕಂದ್ರೆ ನಾನೊಬ್ಬ ಹೆಣ್ಮಗಳು, ಆದ್ರೆ ತೀವ್ರ ವೈರಾಗ್ಯ, ಏನೋ ಒಂದು ಸಾಧನೆ ಮಾಡ್ಬೇಕಂತ ಹೊರಟಿದ್ದೀನಿ. ಆದ್ರೆ ನಾನು ತಿಳಿದಂತೂ ಸಮಾಜ ಅಷ್ಟು ಸುಲಭ ಇರಲ್ಲ. ಯಾರ ದೃಷ್ಟಿ, ಯಾರ ಭಾವನೆ ಹೆಂಗಿರ್ತದೋ, ನಾನು ಹೆಂಗ್ ಬದುಕು ಕಟ್ಕೋಬಹುದು ಅಂತ ಒಂದು ಹಂಚಿ, ಆ ಒಂದು ಗುರು ರಕ್ಷಣೆ ಇದ್ರೆ, ಆ ಒಂದು ಗುರು ಕವಚ, ಕೃಪಾ ಕವಚ ನನಗೆ ಸದಾ ಕಾಯುತ್ತೆ ಅಂತ ನಾನು ಬುದ್ಧಿಯವ್ರ ಫೋಟೋ ತಗೊಂಡು ನಾನು ಹೋಗಿದ್ದೆ. ಮನೆ ಬಿಟ್ಟು ಹೋದಾಗ ಬಸವಗಿರಿ ಆಶ್ರಮದಲ್ಲಿ ಸಾಧನೆ ಅಧ್ಯಯನ ಮಾಡ್ಕೊಂಡು ಬೀದರ್ ಆಶ್ರಮದಲ್ಲಿ 6 ವರ್ಷ 3 ತಿಂಗಳು ಕಳೆದೆ. ಆದ್ರೆ ಕಳೀತಾ ನನ್ನ ಕಲ್ಯಾಣದಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೊರಟಾಗ ನನಗೊಂದು ಅನಿಸ್ತಾ ಇತ್ತು, ನನಗೆ ಇಲ್ಲಿ ಬಾಲ್ಕಿಯಪ್ಪರು ಎಲ್ಲ ಕರಿತಾ ಇದ್ರು, ನೀವು ಬೀದರ್ನಲ್ಲಿ ಸಾಧನೆ ಮಾಡ್ರಿ ಅಂತ ಕಳಿಸ್ಕೊಟ್ಟಿದ್ವಿ, ನಿಮ್ಗೊಂದು ಸೂಕ್ತ ವಾತಾವರಣ ಇರಲಿಲ್ಲ. ಈಗ ಅನುಭವ ಮಂಟಪ ಅಧ್ಯಕ್ಷರು, ಆ ಒಂದು ಅನುಭವ ಮಂಟಪ ಸ್ಥಾನ ನಮಗೆ ಕೈ ಸೇರಿದೆ. ಹಂಗಾಗಿ ನೀವು ಕಲ್ಯಾಣಕ್ಕೆ ನೀವು ದಯ ಮಾಡಿಸ್ರಿ, ನಿಮಗೆ ಮಾತೃ ದಯ ಇದೆ, ನೀವು ಚೆನ್ನಾಗಿ ಸಾಧನೆ ಮಾಡ್ತಾ ಇದ್ದೀರಾ. ಮತ್ತೆ ನಿಮ್ಮಂತ ಅನೇಕ ಸಾಧಕಿಯರನ್ನ ನಾವು ಬೆಳೆಸ್ಬೇಕು ಅಂತ ನಮಗೆ ಹಂಬಲ ಇದೆ. ನೀವು ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಬಹುದು. ನೀವು ನಮ್ಮಲ್ಲಿ ಬರ್ರಿ ಅಂತಿದ್ರು. ನಮ್ಮ ಗಂಗಾಂಬಿಕೆ ತಾಯಿಯವರು ಒಂದು 10 ಎಕರೆ ಭೂಮಿ ತಗೊಂಡಿದ್ರು. ಅಮ್ಮ, ಇದು ಹೊಲ ನಂದಲ್ಲಮ್ಮ, ಇದು ನಿಂದೆ, ನಿನಗೆ ಏಕಾಂತ ಸಾಧನೆ ನಿನಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ, ಈ ಒಂದು ಜಾಗದಲ್ಲಿ ನೀನು ಕಲ್ಯಾಣದಲ್ಲಿ ಇರು ಅಂತ ಅಕ್ಕ ಹೇಳ್ತಾ ಇದ್ರು. ಆದ್ರೆ ನನ್ನ ಮನಸ್ಸು ಸ್ವತಂತ್ರ ಬಯಸ್ತಾ ಇತ್ತು. ಅದಕ್ಕೆ ಅಲ್ಲಿ ಅಭಿವೃದ್ಧಿ ಮಂಡಳಿ ಪ್ರಾಧಿಕಾರ ಅಂತ ಎಲ್ಲಾ ಶರಣರು ಗವಿಗಳನ್ನ ಡೆವಲಪ್ಮೆಂಟ್ ಮಾಡಿದರೆ, ಎಲ್ಲಿ ಗವಿಗಳು ಡೆವಲಪ್ಮೆಂಟ್ ಆಗಿದಾವಲ್ಲ ಅಲ್ಲಿ ಸಾಧಕರಿಗೆ ಒಂದು ಕ್ವಾರ್ಟರ್ಸ್ ತರ ಒಂದು ಬಹಳ ಸುಂದರವಾಗಿ ಎಲ್ಲೆಲ್ಲ ರೂಮ್ಗಳು ಕಟ್ಟಿರ್ತಾರೆ. ಎಲ್ಲಾ ಕವಿಗಳು ಭರ್ತಿ ಆಗಿದ್ದು. ಒಂದು ಬಂದವರ ಓಣಿ ಅಕ್ಕ ಮಹಾದೇವಿ ಗವಿ ಅಂತ ಒಂದು ಸ್ಥಾನ ಖಾಲಿ ಇತ್ತು. ಅದು ಹೆಂಗಿದೆ ಅಂದ್ರೆ, ಕಲ್ಯಾಣ ಬಿಟ್ಟು ಪ್ರಥಮ ಕಲ್ಯಾಣದ ಮಹಾದ್ವಾರ, ಕಲ್ಯಾಣದ ಹೆಬ್ಬಾಗಿಲು ಅಂತ ಮಹಾದ್ವಾರ ಬರ್ತದೆ. ಅದಾದ ನಂತರ 1 ಕಿಲೋಮೀಟರ್ ಹೋದ್ಮೇಲೆ ಮೇನ್ ರೋಡ್ಲಿಂದ ರೈಟ್ ಸೈಡ್ 1 ಕಿಲೋಮೀಟರ್ ಒಳಗಿದೆ ಪೂರ್ಣ ಒಂದು ಫಾರೆಸ್ಟ್ ಏರಿಯಾ. ಅದೆಲ್ಲ ತುಂಬಾ ಕಾಡು. ಆ ಒಂದು ಕಾಡಿನಲ್ಲಿ ಅಕ್ಕ ಮಹಾದೇವಿ ಗವಿ ಅಂತ ಇದೆ. ನಾನು ಹೋಗ್ಬೇಕು ಅಂತ ನನ್ನ ಇಚ್ಛೆ ಆಯ್ತು. ಇಚ್ಛೆ ಆದ ನಂತರ ಆ ಒಂದು ಕಾಡು ಬಾಲ್ಕಿಯಪ್ಪರು ಅಲ್ಲಿ ಹೋಗ್ಲಿಕ್ಕೆ ಬೇಡ ಅಂದ್ರು. ನನಗೆ ಆಶ್ರಯ ಕೊಟ್ಟಂತಹ ಅಲ್ಲಿ ಬೀದರ್ ಗಂಗಾಂಬಿಕೆ ಅಮ್ಮ ಅವರು ಬೇಡ ಅಂದ್ರು. ನನ್ನ ತಂದೆ ತಾಯಿ, ಅಪ್ಪ ಅಮ್ಮ, ನನ್ನ ಅಕ್ಕ, ನೀನು ಎಲ್ಲಿದ್ದೀಯಲ್ಲ ಬೀದರ್ ಆಶ್ರಮದಲ್ಲಿ ಅಲ್ಲೇ ಇರು, ಅದು ತುಂಬಾ ಕಾಡಿದೆ, ಅಲ್ಲಿ ನೀನು ಸಾಧನೆ ಮಾಡ್ಲಿಕ್ಕೆ ಹೋಗೋದು ಸೂಕ್ತ ಅಲ್ಲ, ನೀನು ಬೇಡ ಅಂದ್ರು. ಆದ್ರೂ ನನ್ನ ಇಚ್ಛೆ ಇತ್ತು, ನಾನು ಅಲ್ಲಿ ಹೋಗ್ಲೇಬೇಕು. ಆ ಒಂದು ನಿಸರ್ಗದ ಮಡಿಲಲ್ಲಿ ನಾನು ಧ್ಯಾನ ಯೋಗ ಸಾಧನೆ ಮಾಡಬೇಕು. ಆ ಒಂದು ದೈವಿ ಶಕ್ತಿ ಕಾಯ್ತಂತ ನನಗೆ ಸದಾ ವಿಶ್ವಾಸ ಇತ್ತು. ಆದ್ರೆ ನನಗೆ ಇವರೆಲ್ಲ ಬೇಡ ಅಂದಾಗ, ಇವರೆಲ್ಲ ಬೇಡ ಅಂತಾಗೂ ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಆದ್ರೆ ಅದು ಏನಾದ್ರು ನನಗೆ ತೊಡಕು ಆಗುತ್ತೇನೋ, ಅಪ್ಪ ಅಮ್ಮನ ಮಾತು ಮೀರೋದ್ರೆ, ಗುರುಗಳ ಮಾತು ಮೀರೋದ್ರೆ ಏನಾದ್ರು ತೊಂದರೆ ಆಗ್ಬೋದೇನಂತ ಭಯ ಕಾಡ್ತಾ ಇತ್ತು. ಆದ್ರೆ ಒಬ್ಬ ಅನುಭವಿಗಳ ಮಾತು ನಾನು ಕೇಳಿದ್ದೆ. ಏನ್ ಕೇಳಿದ್ದೆ ಅಂದ್ರೆ, ಸಾಧಕರಿಗೆ ಒಬ್ಬ ಮಹಾತ್ಮರ ದರ್ಶನ ಆಯ್ತು ಅಂದ್ರೆ ಸಾಧಕರು ಎಲ್ಲಿದ್ರು ಸುರಕ್ಷಿತ ಇರ್ತಾರೆ ಅಂತ ನಾನು ಕೇಳಿದ್ದೆ. ಅವಾಗ ನನಗೆ ಅನಿಸ್ತು, ನಾನು ಸಿದ್ಧಗಂಗಾ ಮಠಕ್ಕೆ ಬಂದು ಬುದ್ಧಿಯವ್ರ ದರ್ಶನ ಮಾಡ್ಕೊಂಡು ಆ ಒಂದು ಅಕ್ಕನ ಗವಿಗೆ ನಾನು ಪಾದ ಇಡಬೇಕಂತ ಸಂಕಲ್ಪ ಮಾಡಿ ಮಾರ್ಚ್ 17, 2017ರಲ್ಲಿ ಮಾರ್ಚ್ 3ನೇ ತಾರೀಕು ನಾನು ಈ ಒಂದು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೆ. ನಾನು ಸಂಜೆ 5:30 ಸ್ನಾನ ಲಿಂಗ ಪೂಜೆ ಮುಗಿಸ್ಕೊಂಡು ನಾನು ಹಳೆ ಮಠಕ್ಕೆ ಬಂದೆ. ಬುದ್ಧಿಯವ್ರ ಗದ್ಗೆ ಮೇಲೆ ಕುಂತಿದ್ರು. ಅಲ್ಲಿದ್ದಂತಹ ಸಾಧಕರಿಗೆ ನಾನು ಕಲ್ಯಾಣದಲ್ಲಿ ಬೀದರ್ನಲ್ಲಿ ಇರ್ತಾ ಇದ್ದೀನಿ. ಮುಂದೆ ನಾನು ಅಕ್ಕನ ಗವಿ ಬಸವ ಕಲ್ಯಾಣಕ್ಕೆ ನಾನು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬುದ್ಧರ ಆಶೀರ್ವಾದ ನಾನು ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ. ನಾವೊಂದು ಬುದ್ಧೆಗೆ ಒಂದು ಹೂಮಾಲೆ ಹಾಕಿದ್ವಿ. ಅಷ್ಟು ಹೇಳ್ತಲು ಬುದ್ಧರಿಗೆ ಅವರೆಲ್ಲ ವಿಸ್ತಾರವಾಗಿ ಬುದ್ಧಗೆ ಹೇಳಿದ್ರು, ಬುದ್ಧಿ ಇವ್ರು ಕಲ್ಯಾಣಕ್ಕೆ ಸಾಧನೆಗೆ ಹೋಗ್ತಾ ಇದ್ದಾರೆ ಅಂತ ಎಲ್ಲ ಹೇಳಿದಾಗ, ಹೌದು ಕಲ್ಯಾಣ ಅಂತ ನಮ್ಮ ದೊಡ್ಡ ಬುದ್ಧಿಯವ್ರು ಕೇಳಿದ್ರು. ಅದಾದ ನಂತರ ಬುದ್ಧಿ ನಾವು ಏನು ಬುದ್ಧರ ಕೊರಳಿಗೆ ಹೂಮಾಲೆ ಹಾಕಿದ್ವಲ್ಲ, ಆ ಒಂದು ಹೂಮಾಲೆ ನನ್ನ ಕೊರಳಿಗೆ ಹಾಕಿದ್ರು. ಅಷ್ಟೊತ್ತಿಗೆ ಅಲ್ಲಿ ಸೇವಕರು 2 ಸೇಬೆಹಣ್ಣು ಮತ್ತೆ ಅಕ್ಷತೆಯನ್ನ ತಂದು ಬುದ್ಧರ ಕೈಯಲ್ಲಿ ಕೊಟ್ಟಾಗ, ಬುದ್ಧರು ನನ್ನ ಕೈಯಲ್ಲಿ 2 ಹಣ್ಣು ಕೊಟ್ಟು ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ರು. ಅದಾದ ನಂತರ ಬುದ್ಧರ ಆಶೀರ್ವಾದ ಪಡ್ಕೊಂಡು ನಾವು ಪ್ರಾರ್ಥನೆ ಭಾಗವಹಿಸಿದ್ವಿ. ಪ್ರಾರ್ಥನೆ ಆದ ನಂತರ ಮತ್ತೆ ನಾನು
ಅಂತ ನಾನು ಮಠಕ್ಕೆ ಹೋದೆ. ಅಲ್ಲಿ ಆಫೀಸ್ ಪ್ರಾರ್ಥನೆ ಆದ ನಂತರ ಆಫೀಸಿಗೆ ಹೋದ ನಂತರ ಅದು ಏನು ಯೋಗ ನಾವು ಬೆಳಿಗ್ಗೆ ಸಿದ್ಲಿಂಗ ಸ್ವಾಮೀಜಿಯವ್ರ ದರ್ಶನಕ್ಕೆ ಹೋದಾಗ ಒಂದು ತಾಟಿನ ತುಂಬಾ ವಿಭೂತಿ ಕೊಟ್ಟು ನಾವು ದರ್ಶನ ಮಾಡಿ ಬಂದಿದ್ವಿ. ಆದ್ರೆ ಸಂಜೆ ಇದೆಲ್ಲ ಅಕ್ಕಂಗವಿಗೆ ಹೋಗ್ತಾ ಇದೀನಿ, ನಮ್ಮ ಸಾಧನೆ ತಾವು ಆಶೀರ್ವಾದ ಮಾಡ್ಬೇಕು ಬುದ್ಧಿ ಅಂತ ನಾನು ಆಶೀರ್ವಾದ ಬಯಸಿ ಹೋದಾಗ ಬುದ್ಧಿ ಅವ್ರಿಗೆ ಅಲ್ಲಿ ಯಾರೋ ಒಬ್ಬ ಸದ್ಭಕ್ತರು ಕಾಶಿಗೆ ಹೋಗಿದ್ರಂತೆ. ಕಾಶಿಗೆ ಹೋಗಿ ಅವರು ಅವತ್ತೇ ಬಂದ್ರಂತೆ. ಅವರೊಂದು ತಾಟಿನ ತುಂಬಾ 3 ಮುಖಿ ರುದ್ರಾಕ್ಷಿ 5 ರೂಪಾಯಿ ಕಾಣಿಕೆ ಇಟ್ಕೊಂಡು ಬುದ್ಧರ ಹತ್ರ ಅವರು ದರ್ಶನಕ್ಕೆ ಬಂದ್ರು. ನಾವು ಹೋದ್ವಿ, ನಮ್ ಜೊತೆ 3 ಬಂದಿದ್ರು. ಬುದ್ಧರೆಲ್ಲರಿಗೂ 3 ಮುಖಿ ರುದ್ರಾಕ್ಷಿ ಒಂದೊಂದು ರುದ್ರಾಕ್ಷಿ ಕೊಟ್ರು. ನನಗೆ ಬುದ್ಧಿಯವರು 2 ರುದ್ರಾಕ್ಷಿ ನನಗೆ ಕೊಟ್ರು. ಅವಾಗ ನಾನು ಹೇಳ್ದೆ, ಬುದ್ಧಿ ಸಾಷ್ಟಾಂಗ ನಮಸ್ಕಾರ, ಇದೆಲ್ಲ ಅಕ್ಕನ ಕವಿಗೆ ಹೋಗೋದು ವಿಸ್ತಾರ ಯಾವುದು ಹೇಳಿಲ್ಲ, ಬುದ್ಧಿ ಸಾಧನೆಗೆ ಆಶೀರ್ವಾದ ಮಾಡಿ ಬುದ್ಧಿ ಅಂತ ಕೇಳಿದೆ ನಾವು. ಅವಾಗ ಬುದ್ಧಿಯವರಂದ್ರು, ಮಾಡಿ ಅಮ್ಮ, ಮಾಡ್ತಾ ಇದ್ದೀರಲ್ಲ ಅಂತ ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಅಂದಿದ್ರು. ಅವರು ನನಗೆ ದೊಡ್ಡ ಬುದ್ಧಿಯರಿಂದ ಆಶೀರ್ವಾದ ಆಗಿದ್ದು. ನಮಗೆ ಚಿಕ್ಕ ಬುದ್ಧಿಯವರು ನನಗೆ ರುದ್ರಾಕ್ಷಿ ಕೊಟ್ಟಿತ್ತು. ಒಂದು ಚನ್ನಬಸವಣ್ಣವ್ರ ರಚನೆ ಹೇಳ್ತಾರೆ, ಕಾಮಿಸಿದಲ್ಲದೆ ಕೊಡದು ಕಾಮಧೇನು, ಚಿಂತಿಸಿದಲ್ಲದೆ ಕೊಡದು ಚಿಂತಾಮಣಿ, ಕಲ್ಪಿಸಿದಲ್ಲದೆ ಕೊಡದು ಕಲ್ಪತರು, ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣರು, ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಕೊಡಬಲ್ಲರು ಅಂತ ಚನ್ನಬಸವಣ್ಣವ್ರು ಹೇಳ್ತಾರಲ್ಲ. ಅಂದ್ರೆ ಇಬ್ಬರು ಗುರುಗಳ ಕೃಪೆ ನನಗೆ ಹರಿದು ಬಂತು. ನಾನು ಮತ್ತೆ ಮಾರ್ಚ್ 28 ಅಲ್ಲಮ ಪ್ರಭುದೇವ್ರ ಜಯಂತಿ ದಿನ ನಾನು ಸಂಕಲ್ಪ ಮಾಡ್ಕೊಂಡು ನಾನು ಬಂದವರು ಅಕ್ಕನ ಗಡಿಗೆ ಹೋದ್ರೆ ನನಗಿದೊಂದು ತುಂಬಾ ಕಾಡು. ಈ ಕಾಡಿನಲ್ಲಿ ಒಂದು ಗುರು ಕರುಣೆ ತಗೊಂಡು ಒಂದು ದೈವಿ ಶಕ್ತಿ ಕಾಯ್ತದ ನನಗಂತ ಒಂದು ಆತ್ಮವಿಶ್ವಾಸದ ಛಲ ಹೊತ್ತು ನಾನು ಆ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಬರೇ ಕಾಡಂತ ನಾನು ಅಷ್ಟೇ, ಇದೊಂದು ಕಾಡಿದೆ, ಭಯಾನಕ ಕಾಡು, ದೈವಿ ಶಕ್ತಿ ಕಾಯ್ತದಂತ ನಾನು ನಂಬೋಗಿದ್ರೆ ಅಲ್ಲಿ ಹೋದಾಗ ಅಲ್ಲಿ ಇನ್ನೂ ಒಂದು ತರ ಸಮಸ್ಯೆ ಇತ್ತು. ಆ ಸಮಸ್ಯೆ ಏನು ಅಂತಂದ್ರೆ, ಅಕ್ಕ ಮಹಾದೇವಿ ಗವಿ ಬೇರೆ ಒಂದು ಸಮಾಜದವರು ಅದಕ್ಕೆ ಚಾವಿ ಹಾಕಿದ್ರು. ಅದು ಬೇರೆ ಎಲ್ಲ ಬಹಳ ವೈಭವದಿಂದ ಅವರೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು. ಅವಾಗ ದಾಸೋಹ ಮಾಡ್ತಾ ಇದ್ರು. ವರ್ಷಕ್ಕೊಮ್ಮೆ ಒಬ್ಬ ಜಯಂತಿ ಮಾಡಿ ರಾತ್ರಿ ಎಲ್ಲ ಭಜನೆ ಮಾಡಿ ಬೆಳಿಗ್ಗೆ ಎಲ್ಲ ಕಾಂಡ ಮಾಡ್ತಾ ಇದ್ದಾರೆ. ಕಾಂಡ ಅಂದ್ರೆ ದಾಸೋಹ ಮಾಡ್ಲಿಕ್ಕೆ ಕಾಂಡ ಅಂತ ಕರೀತಾರೆ. ಅವರು 1000 ಜನ ಕೂಡಿ ಅಲ್ಲಿ ದಾಸೋಹ ಮಾಡ್ತಾ ಇದ್ರು, ರಾತ್ರಿ ಎಲ್ಲ ಭಜನೆ ಮಾಡ್ತಾ ಇದ್ರು. ಅಕ್ಕ ಮಹಾದೇವಿ ಗವಿ ಅಕ್ಕಂದು ಯಾವುದೂ ಅಲ್ಲಿ ಕುರುಹು ಇದ್ದಿಲ್ಲ, ಎಲ್ಲ ಅನ್ಯ ದೇವತೆಗಳ ಅಲ್ಲಿ ಫೋಟ ಗವಿ ತುಂಬೋಗಿತ್ತು. ನಾನು ಹೋದೆ, ನಂದೇ ಆದಂತಹ ಒಂದು ಕ್ವಾರ್ಟರ್ಸ್ ಅಲ್ಲಿ ಪೂಜೆ ಧ್ಯಾನ ಯೋಗ ಸಾಧನೆ ಮಾಡ್ಕೊಂಡಿರ್ತಿದ್ದೆ. ಆದ್ರೆ ಅಲ್ಲಿ ಬಂದಿರುವಂತಹ ಆಫೀಸರ್ಗಳಿಗೆ, ನಮ್ಮ ಬಾಲ್ಕಿಯ ಅಪ್ಪ ಅಂತಹ ಪೂಜ್ಯರಿಗೆ, ಮತ್ತಲ್ಲೆಲ್ಲ ಶರಣರಿಗೆ, ಗಂಗಾಂಬಿಕೆ ಅಕ್ಕರಿಗೆ ಎಲ್ಲರಿಗೂ ಒಂದೇ ಮಾತು ಹೇಳ್ತಾ ಇದ್ದೆ, ಇದು ಅಕ್ಕ ಮಹಾದೇವಿ ಗವಿ ಗೌರ್ಮೆಂಟ್ ಅಕ್ಕ ಮಹಾದೇವಿ ಗವಿ ಅಂತ 28 ಎಕರೆ ಡೆವಲಪ್ಮೆಂಟ್ ಮಾಡಿದೆ. ಆದ್ರೆ ಬೇರೆ ಸಮಾಜ ಚಾವಿ ಹಾಕೊಂಡು ಕುಂತಿದೆ. ಅದು ಮತ್ತೆ ಬಂದವರ ಹೋಳಿ ಅಂದ್ರೆ 12ನೇ ಶತಮಾನದಲ್ಲಿ ಕಲ್ಯಾಣದ ಹೆಬ್ಬಾಗಿಲು. ಯಾವುದೇ ಶರಣರು ಬಂದ್ರೆ ಅಲ್ಲಿ ಲಿಂಗ ಪೂಜೆ ಮಾಡಿ ಮುಂದೆ ಬಸವಣ್ಣ ದರ್ಶನಕ್ಕೆ ಹೋಗ್ತಿದ್ರಂತೆ. ವಿಶೇಷವಾಗಿ ಅಕ್ಕ ಬಂದು ಅಲ್ಲಿ ಲಿಂಗ ಪೂಜೆ ಕುಂತಿರ್ತಾರೆ. ಅಲ್ಲಮ ಪ್ರಭು ದೇವರ ಅಪ್ಪಣೆಯಂತೆ ಕಿನ್ನಿರಿ ಬ್ರಹ್ಮಯ್ಯನ ಅಕ್ಕನ ವೈರಾಗ್ಯ ಪರೀಕ್ಷೆ ಮಾಡಿ ಅಕ್ಕನ ಆ ಒಂದು ದಿವ್ಯ ನಿಲುವಿಗೆ ಮಾರು ಹೋಗಿ ಶರಣಾಗಿ ಅಕ್ಕನ ಸ್ವಾಗತ ಮಾಡ್ಕೊಂಡು ಅನುಭವ ಮಂಟಪಕ್ಕೆ ಬಂದವರ ಹೋಳಿಯಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರಭುದೇವರು ಕೇಳುವಂತಹ ಆ ಒಂದು ಕ್ಲಿಷ್ಟಕರ ಪ್ರಶ್ನೆಗೆಲ್ಲ ಅಕ್ಕ ಸಮರ್ಪಕ ಉತ್ತರ ಕೊಟ್ಟಾಗ ಮತ್ತೆ ಅದೇ ನೀಲಮ್ಮ, ಗಂಗಮ್ಮ, ಪ್ರಭುದೇವರು, ಚನ್ನಬಸವಣ್ಣ, ಅಪ್ಪ ಬಸವೇಶ್ವರರ ಮಾರ್ಗದರ್ಶನದಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಆ ಒಂದು ಬಂದವರ ಹೋಳಿಯ ಆ ಒಂದು ಗವಿಯಲ್ಲಿ ಏಕಾಂತ ಶಿವಯೋಗ ಅನುಷ್ಠಾನ ಮಾಡುವಂತಹ ಗವಿ ಅದು. ಆದ್ರೆ ಅದು ಬೇರೆ ಸಮಾಜದ ಕೈಯಲ್ಲಿತ್ತು. ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ. ಮತ್ತೆ ಅವರೆಲ್ಲ ಪೂಜಾರಿಗಳು ಬರ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ಎಲ್ಲ ಮಾಡ್ತಿದ್ರು. ಆ ಅಲ್ಲಿ ಪೂಜಾರಿಗಳು ಅವ್ರು ಬಂದಾಗ ನನಗೆ ಹೆಂಗೋ ಆಗೋಗ್ಬಿಡ್ತಿತ್ತು. ನನ್ನ ಹೃದಯ ಬಹಳ ಕುಗ್ಗೋಗ್ತಿತ್ತು. ಮೂಲತಃ ಇದು ಅಕ್ಕ ಮಹಾದೇವಿ ಗವಿ, ಇನ್ನೊಬ್ರು ಸಮಾಜ ಕೈ ಸೇರಿದೆ ಎಲ್ಲ ಅಂತ ನನಗೆ ಹೆಂಗೋ ಆಗ್ತಿತ್ತು. ಆದ್ರೆ ಅದು ಅಕ್ಕ ಮಹಾದೇವಿ ಸಂಕಲ್ಪ ಶಕ್ತಿ ಏನು ಅನ್ನಂಗಲ್ಲಿ ಏನ್ ಬೀದರ್ ಗಂಗಾಂಬಿಕೆ ಅಮ್ಮರು ಸುಮ್ಮನೆ ಬಾಲ್ಕಿಯಪ್ಪರ ಆ ಒಂದು ಸಾನ್ನಿಧ್ಯ ಅಂತ ಹಾಕೊಂಡು 3 ದಿನ ಕಾರ್ಯಕ್ರಮ ಆಯೋಜನೆ ಮಾಡಿ 2019 ಏಪ್ರಿಲ್ 16ನೇ ತಾರೀಕು 3 ದಿನ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿ ಗಂಗಾಂಬಿಕೆ ಅಕ್ಕವರ ಆ ಒಂದು ಗವಿ ಚಾವಿಯನ್ನ ಮುರಿಸಿ ಅಲ್ಲಿರುವಂತಹ ಫೋಟೋಗಳನ್ನೆಲ್ಲ ತೆಗಿಸಿ ಅಕ್ಕ ಮಹಾದೇವಿ ತಾಯಿಯವರಲ್ಲಿ ಫೋಟೋ ಇಟ್ಟರು. ಅದಾದ ನಂತರ ಏಪ್ರಿಲ್ 2019 ಏಪ್ರಿಲ್ 16ಕ್ಕೆ ಹೋರಾಟ ಶುರುವಾಯಿತು. ಎಲ್ಲ ಕಡೆ ಹಬ್ಸಿದ್ರು. ಅಲ್ಲಿರುವಂತಹ ಫೋಟೋಗಳನ್ನೆಲ್ಲ ತೆಗೆದು ಅಕ್ಕ ಮಹಾದೇವಿ ಫೋಟೋ ಇಟ್ಟಿದ್ದಾರೆ. ಅಲ್ಲಿರುವಂತಹ ಶರಣಂಗೆಲ್ಲ ಖಾಲಿ ಮಾಡಿಸ್ಬೇಕು. ಇದ್ಯಾರು ಚಾವಿ ಮುರಿದರಲ್ಲ, ಕೆಲವು ಅಧಿಕಾರಿಗಳು ಹೆಸರು ಕೊಟ್ಟು ಅವರೆಲ್ಲ ಸಸ್ಪೆಂಡ್
ಆಫೀಸಿಗೆ ಹೋಗ್ತಾ ಇದ್ರು. ಅಲ್ಲಿರುವಂತಹ ಅನ್ಯ ಸಮಾಜದ ಜನ ಒತ್ತಿಲ್ದು ಹೊತ್ತಿನಲ್ಲಿ ಮುಖ ಇಷ್ಟಪ್ಪ ಮಾಡ್ಕೊಂಡು ಆ ಕಾಡ್ನಲ್ಲಿ ಬರ್ತಾ ಇದ್ರು. ನಾನು ಒಬ್ಳೇ ಇರ್ತಿದ್ದೆ. ಅವ್ರು ಬಂದಿದ್ರು, ನಾನು ಏನಾದ್ರು ಹೊರಗಿದ್ದೆ ಅಂದ್ರೆ ನಾನು ಸುಮ್ಮನೆ ಒಳಗೋಗಿ ಧ್ಯಾನದಲ್ಲಿ ಮಗ್ನ ಕೂಡ್ತಾ ಇದ್ದೆ. ಏಪ್ರಿಲ್ 16ಕ್ಕೆ ಹೋರಾಟ ಶುರುವಾದಂತಹ ಹೋರಾಟ ಮತ್ತೆ ದಸರಕ್ಕೆ ಹೋರಾಟ ಮುಗಿತು. ಅದು ಯಾವ ತರ ಕೊನೆಗೊಳ್ತು ಅಂದ್ರೆ ಕೊನೆಯಲ್ಲಿ ಆ ಒಂದು ಜನಾಂಗ ಅಲ್ಲಿ ತಹಶೀಲ್ ಆಫೀಸ್ ಮುಂದೆ ಪೂರ್ಣ ಉಪವಾಸ ಕುಂತ್ಬಿಟ್ರು ಎಲ್ಲ. ಅವಾಗ ಅಲ್ಲಿರುವಂತಹ AC ಅವರು ಎಲ್ಲ ಹೇಳಿದ್ರು, ಇದು ಬಂದವರ ಓಣಿ ಅಂದ್ರೆ ಸಾರ್ವತ್ರಿಕ ಆಗ್ತದೆ. ಇಲ್ಲಿ ಅಕ್ಕ ಮಹಾದೇವಿ ಗವಿ ಅಂತ ಇತಿಹಾಸ ಸಿಕ್ತು. ಆ ಒಂದು ಅಕ್ಕನ ಫೋಟೋ ಇಡ್ರಿ, ಅಕ್ಕ ಮಹಾದೇವಿ ಗವಿಯಾಗಿ ಉಳಿಸ್ರಿ, ಇಲ್ಲದ್ರಲ್ಲಿರುವಂತಹ ಅಕ್ಕ ಮಹಾದೇವಿ ಫೋಟೋ ತೆಗೀರಿ ಅಂತ ಜಿಲ್ಲಾಧಿಕಾರಿಗಳು ಕರೆ ಕೊಟ್ರು. ಆದ್ರೆ ಅವತ್ತೆಲ್ಲಾ ಕಡೆ ನಾವು ಹುಡುಕ್ತಾ ಇದ್ದೀವಿ, ಎಲ್ಲಾ ಕಡೆ ಬಂದವರ ಓಣಿ ಅಂತ ಸಿಗ್ತೈತೆ. ಯಾವೊಂದು ದಾಖಲೆಯಲ್ಲಿ ಅಕ್ಕ ಮಹಾದೇವಿ ಗವಿ ಅಂತ ಸಿಗ್ಲಿಲ್ಲ. ಅವರು ಹೋರಾಟ ಕುಳಿತಿದ್ದಿನ ಅವಾಗ ಏನ್ ಮಾಡ್ಬೇಕು ಅಂತ ನಾವೆಲ್ಲ ಅವರು ಎಲ್ಲ ಇದನ್ನೆಲ್ಲ ಅಭಿವೃದ್ಧಿ ಮಾಡಿದ್ದು ಜಾಮದಾರ್ ಸರ್, ಶಿವಾನಂದ ಜಾಮದಾರ್ ಸರ್ ಅಭಿವೃದ್ಧಿ ಮಾಡಿದ್ರು. ಅದು ಬೆಳಿಗ್ಗೆ ಅವರು 8 ಗಂಟೆಯಲ್ಲಿ ಉಪವಾಸ ತಹಶೀಲ್ ಮುಂದೆ ಕುಂತಾರೆ. ರಾತ್ರಿ 8 ಗಂಟೆ ತನಕ ಅದು ಯಾವ ರೀತಿ ಹೋರಾಟ ಶುರುವಾಯ್ತು ಅಂತಂದ್ರೆ ಆ ತಹಶೀಲ್ ಮುಂದೆ ಅವರೆಲ್ಲ ಕುಂತಿದ್ರು. ಆ ಒಂದು MLA ಅವ್ರ ಕಡೆ ಇದ್ರು. ಆ ಒಂದು MLA ಬಾಲ್ಕಿ ಅಪ್ಪರ್ ಎಲ್ಲರೂ ಫೋನ್ ಮಾಡಿ ಹೇಳ್ಬೇಕಂದ್ರೆ ಅವರೆಲ್ಲ MLA ಫೋನ್ ಸ್ವಿಚ್ ಆಫ್ ಇಟ್ಟಿದ್ರು. DC ಅವರಿಗೆ ತಹಶೀಲ್ ಮೇಡಮ್ ಅವ್ರಿಗೆ ಅಕ್ಕ ಮಹಾದೇವಿ ಫೋಟೋ ತೆಗಿಲೇಬೇಕು ಅಂತ ಇಟ್ಕೊಂಡು ಕುಂತಿದ್ರು. ಅಲ್ಲಿರುವಂತಹ ಶರಣಮ್ಮ ಖಾಲಿ ಮಾಡಬೇಕು. ಇನ್ನ ಕೆಲವು ಅಧಿಕಾರಿಗಳು ಈ ಒಂದು ಚಾವಿ ಬರುದು ಅದನ್ನೆಲ್ಲ ತೆಗೆದು ಅಕ್ಕ ಮಹಾದೇವಿ ಫೋಟೋ ಇಟ್ಟಿದಾರಲ್ಲ ಅವರೆಲ್ಲ ಸಸ್ಪೆಂಡ್ ಆಗ್ಬೇಕು ಅಂತ ಹೇಳಿದ್ರು. ಆ ಒಂದು ಕ್ಷಣದಲ್ಲಿ ಜಾಮದಾರ್ ಸರ್ ನಂಬರ್ ಕೊಟ್ಟು ಕಲ್ಯಾಣ್ AC ಅವ್ರಿಗೆ ಜಾಮದಾರ್ ಸರ್ ಫೋನ್ ಮಾಡಿ ಹೇಳಿದ್ರು, ನೋಡಪ್ಪ ನಾನ್ ಡಾಕ್ಯುಮೆಂಟ್ ಇತಿಹಾಸದ ಪ್ರಕಾರ ದಾಖಲೆ ಪ್ರಕಾರ ಅಕ್ಕ ಮಹಾದೇವಿ ಗವಿ ಅಂತ ಡೆವಲಪ್ಮೆಂಟ್ ಮಾಡಿರೋರು ನಾವಿದ್ದೀವಿ. 3 ದಿನದಲ್ಲಿ ನಿಮ್ಗೆ ಏನ್ ಇತಿಹಾಸ ಬೇಕು ನಾವು ಒದಗಿಸ್ಕೊಡ್ತೀವಿ. ನೀವು 3 ದಿನದ ತನಕ ನೀವಲ್ಲಿ ಕೈ ಹಚ್ಚಂಗಿಲ್ಲ ಅಂತ ಕಲ್ಯಾಣದ AC ಅವ್ರಿಗೆ ಹೇಳಿದಾಗ AC ಅವರು ಆಗ್ಲಿ ಅಂದ್ರು. ಆದ್ರೆ ಅವರು ಸುಮ್ಮನೆ ಆಗ್ಲಿಲ್ಲ. ಆ ಒಂದು ಅಭಿವೃದ್ಧಿ ಮಂಡಳಿ ಇದು ಕಮಿಷನರ್ ಅಂತ ಶರಣಬಸಪ್ಪ ಕೊಟ್ಟ ಕುಳಿದ್ರು. ಅದೆಲ್ಲ ಅವ್ರ ಕೈ ಕೆಳಗಿತ್ತು. ಆ ಒಂದು ಫೋಟೋ AC ಅವ್ರು ತೆಗಿಯಂಗಿರ್ಲಿಲ್ಲ. ಶರಣಬಸಪ್ಪ ಕೊಟ್ಟಕ್ಕಳು ಆ ಒಂದು ಫೋಟೋ ತೆಗಿಬೇಕಾಗಿತ್ತು. ಮತ್ತೆ AC ಅವ್ರು ರಾತ್ರಿ 11-12 ಗಂಟೆಯಲ್ಲಿ ಆ ಅಕ್ಕ ಮಹಾದೇವಿ ಫೋಟೋ ನೀವು ತೆಗಿಲೇಬೇಕಂತ AC ಅವರು BKDB ಕಮಿಷನರ್ ಅವ್ರಿಗೆ ಹೇಳಿದಾಗ BKDB ಕಮಿಷನರ್ ಒಂದು ಮಾತು ಹೇಳಿದ್ರು, ಏನೇ ಆಗ್ಲಿ ನಾವು ಒಂದು ಅಕ್ಕ ಮಹಾದೇವಿ ಫೋಟೋ ನಾನು ತೆಗಿಯಲ್ಲ ಅಂತ ಹೇಳಿದ್ರು. ಮತ್ತೆ ಅವತ್ತು ರಾತ್ರಿ ಎಲ್ಲಾ ಅಧಿಕಾರಿಗಳು ಬಂದ ಮಧ್ಯರಾತ್ರಿಯಲ್ಲೆಲ್ಲ ತನಿಖೆ ನಡೆಸಿ ಹೋಗ್ತಾ ಇದ್ರು. ನಾನು ಒಬ್ಬಳೇ ಇದ್ದಾಗ ಆ ಅಧಿಕಾರಿಗಳು ತನಿಖೆ ಮಾಡ್ಬೇಕಂತ ಬಂದಾಗ ಅವ್ರಿಗೆ ಕಾಡ್ ಅದೆಲ್ಲ ಭಯ ಆಗ್ತಿತ್ತು. ಈ ಅಮ್ಮ ಒಬ್ಬಳೇ ಈ ಒಂದು ಕಾಡ್ನಲ್ಲಿ ಇದ್ದಾಳೆ, ಏನ್ ದೆವ್ವ ಇದ್ದಾಳೋ ದೇವತೆ ಇದ್ದಾಳೋ ಅಂತ ಅವರು ಅಂದ್ ಹೋಗ್ತಾ ಇದ್ರು. ಆದ್ರೆ ಅವತ್ತೆಲ್ಲ ಆ ಒಂದು ಫೋಟೋ ತೆಗಿಬೇಕು ಅಂತ ಹೇಳಿದ್ರಲ್ಲ. ಆದ್ರೆ ಯೋಗ ಅವತ್ತು ಎಂದ ಫೋಟೋ ತೆಗಿಬೇಕು ಅಂತ ಹೇಳಿದ್ದಿನ ನಾವು ಗಂಗಾಂಬಿಕೆ ಅಮ್ಮರು ಎಲ್ಲರೂ ಬಸವೇಶ್ವರ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿರುವಂತಹ ಬೀರ್ ಓಪನ್ ಮಾಡಿಸಿ ಎಲ್ಲಾ ದಾಖಲೆ ಹುಡುಕಿದ್ವಿ. ಆದ್ರೆ ಅಕ್ಕ ಮಹಾದೇವಿ ಗವಿ ಅಂತ ಎಲ್ಲೂ ದಾಖಲೆ ಸಿಕ್ತಿದ್ದಿಲ್ಲ. ಎಲ್ಲ ಬಂದವರ ಓಣಿ ಅಂತಾನೆ ದಾಖಲೆ ಸಿಕ್ತಿತ್ತು. ಅವಾಗ ಹೇಳಿದ್ರು ಅವರು ಅಲ್ಲೆಲ್ಲ ದೇವಸ್ಥಾನದವರು, ಅಕ್ಕರೆ ನಮ್ ಕಡೆ ಎಲ್ಲ ಇತಿಹಾಸ ಇತ್ತು, ಅವ್ರೇನ್ ಶಿವಾನಂದ ಜಾಮದಾರ್ ಸರ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೋದ್ರಲ್ಲ, ಅವಾಗ ನಮ್ಮಲ್ಲಿರುವಂತಹ ಇತಿಹಾಸಗಳನ್ನೆಲ್ಲ ಅವ್ರು ತಗೊಂಡು ಹೋದ್ರು ಅಂತ ಹೇಳಿದ್ರು. ಆಯ್ತು ಬಿಡಂತ ಜಾಮದಾರ್ ಸರ್ ಹೇಳಿದ್ರು. ಈ ಕಡೆ ಕೊಟ್ಟಪ್ಪನ ಸರ್ BKDB ಕಮಿಷನರ್ ಸರ್ ಅಕ್ಕ ಮಹಾದೇವಿ ಫೋಟೋ ತೆಗಿಲಿಲ್ಲ. ಆದ್ರೂ ಯೋಗ ಬೆಳಗ್ಗೆ 10 ಗಂಟೆಯಲ್ಲಿ ಅದು ಯಾರು ಹುಡುಕಿದ್ರು ಗುಲ್ಬರ್ಗ ಯೂನಿವರ್ಸಿಟಿ 85 ವರ್ಷದ ಯೂನಿವರ್ಸಿಟಿ ಗ್ಯಾಜೆಟ್ ದಾಖಲೆ ಬಂದವರೋಣಿ ಅಕ್ಕ ಮಹಾದೇವಿ ಗವಿ ಮುಂದಲ್ಲಿ ಹಾಲಿನಂತಹ ಹಳ್ಳ ಹರಿಯುತ್ತೆ. ಅಲ್ಲಿ ಮುಂದೆ ಬರುವಂತಹ ಅದು ಹಳ್ಳ ಚೆನ್ನಬಸವನ ತೀರ್ಥ ಅಂತ ಗುಲ್ಬರ್ಗ ಯೂನಿವರ್ಸಿಟಿ ದಾಖಲೆ ಸಿಕ್ಕಾಗ ಆ ಒಂದು ಏನವರೆಲ್ಲ ಉಪವಾಸ ಕುಂತಿದ್ರಲ್ಲ ತಹಶೀಲ್ ಮುಂದೆ, ಅವತ್ತು 1 ಗಂಟೆಗೆ ಮೀಟಿಂಗು ಜಿಲ್ಲಾ ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿದ್ರು. ಅವಾಗ ಅವರೇನ ಅನ್ಯ ಸಮಾಜದವರೆಲ್ಲ ಹೋಗಲು ಉಪವಾಸ ಕುಂತಿದ್ರಲ್ಲ, ನಮ್ಮ ಅಕ್ಕನ ಬಳಗ, ನಮ್ಮ ಒಂದು ಲಿಂಗವಂತ ಸಮಾಜ ಇವರು ಎಲ್ಲರೂ ಅಲ್ಲಿ ಹೋಗಿ ಸೇರಿದ್ರು. 1 ಗಂಟೆಗೆ ಮೀಟಿಂಗ್ ಪ್ರಾರಂಭ ಆದಾಗ ಅಷ್ಟೊತ್ತಿಗಾಲೆ ಗುಲ್ಬರ್ಗ ಯೂನಿವರ್ಸಿಟಿ ದಾಖಲೆ ಸಿಕ್ಕಿತ್ತಲ್ಲ, ಆ ಒಂದು ದಾಖಲೆ ಪ್ರಕಾರ AC ಅವ್ರು ಸ್ವಲ್ಪ ಶಾಂತ ಆಗಿದ್ರು. ನಿಮ್ದು ಅಕ್ಕ ಮಹಾದೇವಿ ಗವಿ ಆಗಿದ್ರು, ನೀವ್ಯಾಕೆ ಇಷ್ಟು ದಿನ ಫೋಟೋ ಇಟ್ಟಿದ್ದಿಲ್ಲ ಅಂತ ಅದೆಲ್ಲ ಮಾತು ಕೇಳಿದ್ರು. ಅವಾಗ ನಮ್ಮ ದೇವಸ್ಥಾನದವರೆಲ್ಲ ಬಿನ್ನೈಸ್ಕೊಂಡ್ರು, ಸರ್ ಏನೇ ಆಗ್ಲಿ ಇದು ಶಿವಾನಂದ ಜಾಮದಾರ್ ಅವ್ರ ಸರ್ ಕೈಯಲ್ಲಿ ಇದೆಲ್ಲ ಡೆವಲಪ್ಮೆಂಟ್ ಆಗಿದ್ದಿದೆ. ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಅಧಿಕಾರಿಗಳು ಏನ್ ನಿರ್ಣಯ ತಗೊಂತಾರೋ ಅದೇ ಅಂತಿಮ ನಿರ್ಣಯ ಆಗ್ಲಿ, ಅಲ್ಲೇ ತನಕ ನೀವು ನಿರ್ಣಯ ಮಾಡಬೇಡ್ರಿ ಅಂದಾಗ ಅವಾಗ ಅವ್ರು ಹೇಳಿದ್ರು, ಆಯ್ತು ಗವಿ ಬಂದ್ ಮಾಡ್ರಿ, ಇದು ಸರ್ಕಾರ ಸಂರಕ್ಷಣೆ, ನೀವು ಹೋಗಂಗಿಲ್ಲ ಅವರು ಹೋಗಂಗಿಲ್ಲ ಅಂತ ಆ ಒಂದು ಬಂದವರ ಓಣಿ ಗೇಟಿಗೆ
ಮಹಾದೇವಿ ಗವಿ ಯಾವೊಂದು ದಮನದ ಹುಣ್ಣಿಮೆ ದಿನ ನಾವು ಫೋಟೋ ಇಟ್ಟಿದ್ವಲ್ಲ, ಆ ಗವಿ ಎಲ್ಲ ಬಂದ್ ಮಾಡಿ ಅದಕ್ಕೆಲ್ಲ ಬಿಳೆ ಬಟ್ಟೆ ಸುತ್ತಿ ಅದಕ್ಕೆ ತಹಶೀಲ್ದಾರ್ ಸೈನ್ ಒತ್ತಿದ್ರು. ಆದ್ರೆ ಅಕ್ಕ ಮಹಾದೇವಿ ಫೋಟೋ ಮಾತ್ರ ಅದು ಹೊರ ತೆಗಿಲಿಕ್ಕೆ ಅವ್ರಿಗೆ ಆಗ್ಲಿಲ್ಲ. ಆದ್ರೆ ಮತ್ತಲ್ಲೊಂದು 25 ದಿನದ ಕಾಲ 10 ಜನ ಪೊಲೀಸ್ ಹಾಕಿದ್ರು ಅಲ್ಲಿ. ಮತ್ತೆ ಲೋಕಲ್ ಪೊಲೀಸ್ 2 ಪೊಲೀಸ್ ಅಕ್ಕ ಮಹಾದೇವಿ ಗವಿಯಲ್ಲಿ ಹಾಕಿದ್ರು. ನನ್ನ ರೂಮಿನ ಅಂಗಳದಲ್ಲಿ ಅಕ್ಕ ಮಹಾದೇವಿ ಗವಿ ಇದೆ. BKDB ಇಂದ ಅಮ್ಮ ಸುರಕ್ಷತೆ ಇರಲಿ ಅಂತ ನನಗಾಗಿ BKDB ಇಂದ 3 ಸೆಕ್ಯೂರಿಟಿ ನನಗೆಲ್ಲೊಂದು 3 ತಿಂಗಳು ಕಾಲ ಇಟ್ಟಿದ್ರು. ಯಾವಾಗ ನಾವು ಬಸವೇಶ್ವರ ದೇವಸ್ಥಾನದಾಗ ಎಲ್ಲಾ ದಾಖಲೆ ಹುಡುಕಿದ್ರೆ ಸಿಕ್ಕಿದ್ದಿಲ್ಲ. ಯಾವಾಗ ಗುಲ್ಬರ್ಗ ಯೂನಿವರ್ಸಿಟಿ ದಾಖಲೆ ಸಿಕ್ಕಿ 5 ದಿನಕ್ಕೆ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ದಾಖಲೆ ಸಿಕ್ತು. ಅದೀಗಿತ್ತು ಬಾಬಾ ಸಾಹೇಬ್ ವಾರದ ಅವ್ರು ಮಾಡಿದ್ದು 65 ವರ್ಷದ ದಾಖಲೆ. ಬಂದವರ ಓಣಿ ಅಕ್ಕ ಮಹಾದೇವಿ ಗವಿ. ಈ ಒಂದು ಅಕ್ಕ ಮಹಾದೇವಿ ಗವಿ ಬಸವೇಶ್ವರ ದೇವಸ್ಥಾನ ಕೈ ಕೆಳಗಿದೆ. ಆ ಒಂದು ಬಸವೇಶ್ವರ ದೇವಸ್ಥಾನದ ಪೂಜಕರೇ ಅಕ್ಕ ಮಹಾದೇವಿ ಗವಿಯನ್ನ ಪೂಜೆ ಮಾಡ್ತಾರೆ. ಅಲ್ಲೊಂದು ಬೆಟ್ಟ ಇದೆ, ಹಳ್ಳ ಹರಿತತೆ. ಇಷ್ಟನೇ ಇಸ್ವಿಯಲ್ಲಿ ಅಲ್ಲೊಂದು ಚಿರತೆ ಬಿತ್ತು. ಆ ಬೆಟ್ಟದ ಮೇಲಿಂದ ಹಳ್ಳದಲ್ಲಿ ಚಿರತೆ ಬಿತ್ತು ಸತ್ತಿತ್ತು. ಮತ್ತೆ ಇಷ್ಟನೇ ಇಸ್ವಿಯಲ್ಲಿ ಆ ಒಂದು ಕಾಂಟಿ ಪೆಟ್ಟಿಗೆ ಏನಿದೆ ಅಲ್ಲ, ಅಷ್ಟು ದುಡ್ಡು ಕಳ್ತನ ಆಗಿತ್ತು ಅಂತ ಅದು ಒಂದು ದಾಖಲೆ ಸಿಕ್ತು. ಅದೆಲ್ಲಾ ಕಡೆ ವಾಟ್ಸಪ್ ಹಾಕಿದ್ರು. ಮತ್ತೆ 25 ದಿನ ಆದ ನಂತರ ಜಿಲ್ಲಾ ಅಧಿಕಾರಿಗಳು ಬಂದ್ರು. BKDB ಆಫೀಸ್ನಲ್ಲಿ ಎಲ್ಲ ಸಮಾವೇಶ ಆಯ್ತು. ಆ ಒಂದು ಸಮಾಜದ ಜನ ಬಹಳ ಬಂದಿದ್ರು. ಅವಾಗ ಅವ್ರಂದ್ರು, ನಿಮ್ದೇನು ರಾಮ ಬಂದಿದ್ದು, ಕೃಷ್ಣ ಬಂದಿದ್ದು, ನಿಮ್ದೇನು ಡಾಕ್ಯುಮೆಂಟ್ಸ್ ಇದೆ ತರ್ರಿ ಅಂದ್ರೆ ಅವ್ರದ್ದು ಯಾವುದೂ ಇರಲಿಲ್ಲ. ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ದಾಖಲೆ ಇತ್ತು, ಬಸವೇಶ್ವರ ದೇವಸ್ಥಾನ ದಾಖಲೆ ಇತ್ತು. ಮತ್ತೆ ಮಾಗಾಮ್ ಅಂತ ಬರ್ತತೆ, ಅಕ್ಕ ಮಹಾದೇವಿ ತಾಯಿಯವರು ಉಡುತಡಿಯಿಂದ ಬರ್ಬೇಕಾದ್ರೆ ಅಲ್ಲಿ ಮಾಗಾಮ್ನಲ್ಲಿ ಬಂದ್ರು. ಆ ಒಂದು ಗೌಡ್ರು ಮನೆಯಲ್ಲಿ ಅಕ್ಕ ಮಹಾದೇವಿ ಸ್ವಲ್ಪ ಕಾಲ ಲಿಂಗ ಪೂಜೆ ಮಾಡ್ಕೊಂಡಿದ್ರು. ಅಕ್ಕ ಏನು ಬತ್ತಲೆ ದಿಗಂಬರೆ ಹಾಕಿ ಬಂದಿದ್ರಲ್ಲ, ಆ ಒಂದು ಗೌಡ್ರು ಮನೆಯಲ್ಲಿ ಅಕ್ಕಗೆ ಸೀರೆಯನ್ನ ಉಡಿಸಿ ಒಡ್ಲಕ್ಕಿ ಹಾಕಿ ಕಳಿಸಿದ್ರು ಅಂತ ಹೇಳ್ತಾರೆ. ಅಲ್ಲೊಂದು ದೊಡ್ಡದ ಅಕ್ಕ ಮಹಾದೇವಿ ದೇವಸ್ಥಾನ ಇದೆ. ಅಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ. ಇವೆಲ್ಲ ದಾಖಲೆಯನ್ನ BKDB ಕಮಿಷನರ್ DC ಅವ್ರ ಮುಂದಿಟ್ಟಾಗ, ನಿಮ್ದು ಯಾವ್ದು ರಾಮ ಬಂದಿದ್ ಯಾವ ದಾಖಲೆ ಇದೆ ನೀವು ತರ್ರಿ ಅಂದ್ರೆ ಅವ್ರದ್ದು ಯಾವ್ದು ದಾಖಲೆ ಇರ್ಲಿಲ್ಲ. ಅವ್ರ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಇದು ಅಕ್ಕ ಮಹಾದೇವಿ ಗವಿನೇ ಇರ್ತತೆ, ಬಂದವರ ಹೋಣಿನೇ ಇರ್ತತೆ, ನೀವು ಹೋಗ್ಬೋದು, ಧ್ಯಾನ ಮಾಡ್ಬೋದು, ಬರ್ಬೋದು. ಮತ್ತೆ ನೀವೇನ್ ಚಾವಿ ಹಾಕಿರ್ತೀರಲ್ಲ ಅದು ಸದಾ ಫುಲ್ಲಾಗಿರ್ತತೆ. ನಿಮಗೆ ಬೇಕಾದ್ರೆ ಬೇರೆ ಕಡೆ ಲ್ಯಾಂಡ್ ಕೊಡ್ತೀವಿ, ನೀವು ಕಟ್ಟಿಸ್ಕೋಬಹುದು. ನೀವೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೀವೆಲ್ಲರೂ ಜೈಲ್ ಸೇರ್ತೀರ ಅಂತ ಅವ್ರಿಗೆ ಹೇಳೋದ್ರು. ಮತ್ತದೇನ್ ಗವಿ ಚಾವಿ ಹಾಕಿದ್ರಲ್ಲ, ಆ ಒಂದು ಬೆಳಗಿನ ಜಾವ 5 ಗಂಟೆಯಲ್ಲಿ ಅದೇ BKDB ಕಮಿಷನರ್ ಆಫೀಸರ್ ಅವರು ಕೆಲವ್ರಿಗೆಲ್ಲ ಕೈಯಲ್ಲಿ ಕರ್ಕೊಂಡು ಬಂದು ಆ ಒಂದು ಕಾಯಿ, ಒಂದು ಹೂಮಾಲೆ, ಒಂದು ಕರ್ಪೂರ ಎಲ್ಲ ತಗೊಂಡು ಬಂದು, ಆಯ್ತಮ್ಮ ನೀವು ಪೂಜೆ ಮಾಡುವಂತಹ ಗವಿ ಚಾವಿ ಓಪನ್ ಮಾಡಿ ಆ ಒಂದು ಪೂಜೆ ಸಾಹಿತ್ಯವನ್ನ ನನಗೆ ಬೆಳಗಿನ ಜಾವ 5 ಗಂಟೆಗೆ ದಸರಾ ಟೈಮ್ನಲ್ಲಿ ಮಹಾನವಮಿಯಲ್ಲಿ ಈಗ ಅಕ್ಕ ಮಹಾದೇವಿ ಗವಿ ಉಳಿತು. ಮತ್ತೆ ಮೊನ್ನೆ ಏಪ್ರಿಲ್ 11, 12 ಆ ಒಂದು ಕೃಷ್ಣ ಶಿಲೆಯದು ಸುಂದರ ಅಕ್ಕ ಮಹಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಆಯ್ತು. ಎಷ್ಟು ಸುಂದರ ಅಕ್ಕ ಮಹಾದೇವಿ ಮೂರ್ತಿ ಬಂದಿದೆ ಅಂದ್ರೆ ಕರ್ನಾಟಕದಲ್ಲಿ ಯಾವ ಶರಣರು ಅಂತಹ ಮೂರ್ತಿ ಅಷ್ಟು ಸುಂದರ ಬಂದಿಲ್ಲ. ಸಾಕ್ಷಾತ್ ಅಕ್ಕನ ದರ್ಶನನೇ ಆ ಒಂದು ದಿವ್ಯ ಮೂರ್ತಿಯಲ್ಲಿ ಆಗುತ್ತನ್ನೋಷ್ಟು ಸುಂದರ ಅಕ್ಕನ ಮೂರ್ತಿ ಆಗಿದೆ. ಏಪ್ರಿಲ್ 11, 12 ಆ ಒಂದು ಪ್ರತಿಷ್ಠಾಪನೆ ಆಯಿತು. ಇದೆಲ್ಲ ಆಗ್ಲಿಕ್ಕೆ ನಮಗೆ ಕಲ್ಯಾಣದ ಶರಣರು ಕರುಣೆ ಇದೆ. ಅಪ್ಪ ಬಸವೇಶ್ವರರ ಮಹಾದೇವಿ ಅಕ್ಕನ ದಿವ್ಯ ಅನುಗ್ರಹ ನನಗಿದೆ. ಇದಕ್ಕೂ ಮೇಲಾಗಿ ಈ ಒಂದು ಸಿದ್ಧಗಂಗೆಯ ನಮ್ಮ ಪರಮ ಪೂಜ್ಯರಾದಂತಹ ಒಂದು ಶಿವಕುಮಾರ ಮಹಾಸ್ವಾಮೀಜಿಗಳ ಆಶೀರ್ವಾದ ಮತ್ತೆ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಆ ಒಂದು ದಿವ್ಯ ಅನುಗ್ರಹ ಹೊತ್ತು ನಾನು ಅಲ್ಲಿಗೆ ಹೋಗಿದ್ದೆ. ಆ ಒಂದು ಗುರು ಭಕ್ತಿಯನ್ನ ನಾನು ಮತ್ತೆ ತೀರಿಸಬೇಕು. ಮತ್ತೆ ಸಿದ್ಧಗಂಗೆಯ ಈ ಒಂದು ಗುರು ಪರಂಪರೆಯ ಒಂದು ದಿವ್ಯ ಅನುಗ್ರಹವನ್ನ, ನಿಮ್ಮೆಲ್ಲರ ಆಶೀರ್ವಾದವನ್ನ ನಾನು ಪಡ್ಕೊಂಡು ಹೋಗ್ಬೇಕು ಅಂತ ನಾನು ಇವತ್ತು ಬಂದೆ. ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಕೃಪೆ ಮಾಡಿ ಹಿಂಗೆ ತಾಯಿಯವ್ರು ಸ್ವಲ್ಪ ದಾಸೋಹ ಮಾಡಬೇಕು ಅಂತಂದ್ರೆ ಅವ್ರು 2 ಮಾತಾಡ್ಲಿ ಅವಕಾಶ ಮಾಡಿಕೊಡ್ರಿ ಅಂತ ಅವ್ರು ಕೃಪೆ ಮಾಡಿದ್ಕೆ ಈ ಒಂದು ನನಗೆ ಗುರುಗಳು ನಮ್ಮ ಸಿದ್ಧಗಂಗಾ ಬುದ್ಧಿಯರ ಆಶೀರ್ವಾದ ಮಾಡಿದಂತಹ ಒಂದು ದಿವ್ಯ ಶಕ್ತಿಯನ್ನ ನಿಮ್ಮ ಮುಂದೆ ನನಗೆ ಇಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತೀನಿ. ಮತ್ತೆ 2 ಮಾತಾಡ್ತೀನಿ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವ್ರ ಬಗ್ಗೆ. ನಾನು 12ನೇ ಶತಮಾನದ ಕಲ್ಯಾಣವನ್ನ ನೋಡ್ಲಿಲ್ಲ. ಅಕ್ಕ ಕಲ್ಯಾಣಕ್ಕೆ ಬರ್ತಾ ಹೇಳ್ತಾಳೆ, ಎನ್ನ ತವರು ಮನೆ ಕಲ್ಯಾಣವು ಎನ್ನ ಮಾತಾಪಿತರು ಅಮರ ಗಣಗಳು ಕರುಣಿ ಶ್ರೀಶೈಲ ಚೆನ್ನ ಮಲ್ಲಿಕಾರ್ಜುನನ ಬಳಿಗೋದಡೆ ಮರಳಿತ್ತ ಬಾರೆ ನಮ್ಮ ತಾಯಿ ಅಂತ ಅವ್ರ ತಾಯಿಯವ್ರಿಗೆ ಹೇಳ್ತಾರೆ. ಮಗು ನೀನು ಹೋಗ್ತಾ ಇದೀಯಲ್ಲ ಹೋಗು. ಮತ್ತೆ ಶರಣರು ಸಂಘದಲ್ಲಿ ಸ್ವಲ್ಪ ಕಾಲ ಇದ್ದು ಮರಳಿ ಬಾ ಅಂತ ತಾಯಿ ಕೇಳಿದಾಗ ಸಾಧ್ಯ ಇಲ್ಲ, ನನ್ನ ತವ್ರ ಮನೆ ಕಲ್ಯಾಣ ಐತೆ, ಶರಣರು ಸಂಘದಲ್ಲಿ ಇರ್ತೀನಿ, ಆ ಒಂದು ಚೆನ್ನ ಮಲ್ಲಿಕಾರ್ಜುನನ ಬಳಿ
ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಅಕ್ಕ 12ನೇ ಶತಮಾನದಲ್ಲಿ ಕಲ್ಯಾಣ ಕಂಡು ಅಪ್ಪ ಬಸವೇಶ್ವರನ ದರ್ಶನ ಮಾಡಿದ್ರು. ಆ ಒಂದು ಶರಣರು ಸಂಘದಲ್ಲಿ ಇದ್ಲು. ಆದ್ರೆ ನಮಗೆ ಆ ಕಲ್ಯಾಣ ಕಾಣಲಿಲ್ಲ, ಅಪ್ಪ ಬಸವೇಶ್ವರರು ಕಾಣಲಿಲ್ಲ, ಶಿವಯೋಗಿ ಸಿದ್ದರಾಮ ಚನ್ನಬಸವ ಅಲ್ಲಮ ಪ್ರಭುಗಳು ಕಾಣಲಿಲ್ಲ, ತೋಟದ ಸಿದ್ಧಲಿಂಗೇಶ್ವರರನ್ನ ಅತಡಿ ಅಪ್ಪಗಳನ್ನ, ಇನ್ನ ಅಸಂಖ್ಯಾತ ಶಿವಯೋಗಿ ಪರಂಪರೆ ಬೆಳಕು ಬಂತು. 12ನೇ ಶತಮಾನ ಆದ ನಂತರ ಅವ್ರು ಯಾರೂ ನನಗೆ ಕಣ್ಣಿಗೆ ಕಾಣಲಿಲ್ಲ. ನನಗೆ ಅನಿಸ್ತಾ ಇತ್ತು ಅವರೆಲ್ಲ ಆಗೋದು 12ನೇ ಶತಮಾನದಲ್ಲಿ ನಾನು ಹುಟ್ಟಲಿಲ್ಲ, 15ನೇ ಶತಮಾನದಲ್ಲಿ ಹುಟ್ಟಲಿಲ್ಲ, ಒಬ್ಬ ತೋಟದ ಸಿದ್ಧಲಿಂಗಂತಹ ಯತಿಗಳ ದರ್ಶನ ನನಗಾಗಲಿಲ್ಲ, ಅಕ್ಕ ಅಲ್ಲಮ್ಮನ ದರ್ಶನ ಆಗಲಿಲ್ಲ, ನಾನೆಂತ ಅಭಾಗ್ಯ ಇದ್ದೀನಿ. ಇಂಥ ಒಂದು ಆಧುನಿಕ ಜಗತ್ತಿನಲ್ಲಿ ಹುಟ್ಟಿದೆ ಅಲ್ಲ ಆ ಒಂದು ಭಾವನೆ ಇತ್ತಲ್ಲ, ಆ ಒಂದು ಭಾವ ಹಿಂಗಿತ್ತು. ನಮ್ಮ ಶಿವಕುಮಾರ ಸ್ವಾಮೀಜಿ ಅವರ ದರ್ಶನ ಮಾಡಿದಾಗ ಆ ಒಂದು ಭಾವನೆ ನನಗೆ ಹಿಂಗಿತ್ತು. ಇಂಥ ಒಂದು ಆಧುನಿಕ ಕಾಲದಲ್ಲಿ ಅಂತ ಒಬ್ಬ ಸಿದ್ಧಗಂಗೆಯ ಒಬ್ಬ ಮಹಾಶಿವಯೋಗಿ ಜಗತ್ನಲ್ಲಿ ಹುಟ್ಟಿ ಬಂದಿದ್ದಾರಲ್ಲ, ಇದಕ್ಕಿಂತ ಪುಣ್ಯ ಏನು? ಅಕ್ಕ ಮಹಾದೇವಿಗೆ 12ನೇ ಶತಮಾನದ ಕಲ್ಯಾಣ ಸಿಕ್ಕಂಗೆ ನನಗೆ ಈ ಒಂದು 21ನೇ ಶತಮಾನದಲ್ಲಿ ಸಿದ್ಧಗಂಗೆ ಎಂಬ ಕಲ್ಯಾಣವನ್ನ ನಾನು ಕಂಡೆ. ಅಕ್ಕ ಹೇಳ್ತಾಳೆ, ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆ ಹಯ್ಯ ಅಂತ ಹೇಳ್ತಾಳೆ. ಇನ್ನ ಕಲ್ಯಾಣ ಬಂದವರ ಹೋಳಿಯಲ್ಲಿ ಬಂದಾಗ ಅಲ್ಲಲ್ಲಲ್ಲೇ ಶರಣರು, ಸಾತ್ವಿಕರು, ನಿತ್ಯರು, ಮುಕ್ತರನ್ನ ಎಲ್ಲ ನೋಡಿದಾಗ ಈ ಒಂದು ಕಲ್ಯಾಣದಲ್ಲಿ ಏನ್ ಕಾಣ್ತಾ ಇತ್ತಂದ್ರೆ ಸತ್ಯ ಶರಣರ ಸುಳುಹು. ಸ್ವಲ್ಪ ಅಲ್ಲಲ್ಲಲ್ಲಿ ಕಲ್ಯಾಣ ಅಂದ್ರೆ ಸತ್ಯ ಶರಣರು ಇದಾರಂತೆ ಗೋಚರ ಹಾಗೆ ಕಾಣ್ತಾ ಇತ್ತಂತ ಅಕ್ಕ ಹೇಳ್ತಾರಲ್ಲ, ಅಂತಹ ಒಂದು ಸುಳುಹು ಕಂಡಿದ್ದು ನಾನು ಸಿದ್ಧಗಂಗೆಯಲ್ಲಿ ಶಿವಕುಮಾರ ಸ್ವಾಮೀಜಿಯವರು ಮಾಡಿದಂತಹ ಕಲ್ಯಾಣವನ್ನ ಕಟ್ಟಿದಂತಹ ಈ ಒಂದು ಸಿದ್ಧಗಂಗೆಯಲ್ಲಿ ಕಂಡೆ. ನಾನು ಇನ್ನೂ ವಿಶೇಷವಾಗಿ ಕಂಡಿದ್ದು ನಾನು ಹೇಳ್ಬೇಕು ಅಂದ್ರೆ, ಸಿದ್ಧಗಂಗಾ ಸ್ವಾಮೀಜಿ ಅವರಂದ್ರೆ ಅವರು ಹಿಂದೂ ಮಹಾಸಾಗರ ಇದ್ದಂಗೆ, ಅದೊಂದು ಸಮುದ್ರ ಇದ್ದಂಗೆ. ನಾವು ಏನೇ ಹೇಳ್ತೀವಂದ್ರೆ ಒಂದು ಹನಿಯಷ್ಟೇ ನಾವು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಏನು ಅಕ್ಕ ಹೇಳ್ತಾಳೆ, ಆ ಒಂದು ಮಹಾಮನೆ ಲಕ್ಷದ ಮೇಲೆ 96,000 ಜನ ಜಂಗಮರು ಅಲ್ಲಿ ನಿತ್ಯ ದಾಸೋಹ ಮಹಾಮನೆಯ ಕಲ್ಯಾಣದಲ್ಲಿ ನಡೀತಿತ್ತು ಅಂತ ಹೇಳ್ತೀವಲ್ಲ, ಎತ್ತ ನೋಡಿದ್ರು ಲಿಂಗ ಪೂಜಕರು ಅಂತ ಹೇಳ್ತಿದ್ರಲ್ಲ, ಅಂತಹ ಒಂದು ಮತ್ತೆ ಆ ಒಂದು ದಾಸೋಹದ ನಿಲುವನ್ನ ನಮಗೆ ಶಿವಕುಮಾರ ಸ್ವಾಮೀಜಿ ಅವರು ತೋರಿಸ್ಕೊಟ್ರು. ಮತ್ತಿನ್ನ ವಿಶೇಷ ಹೇಳ್ಬೇಕಂದ್ರೆ ನನಗೇನು ಆ ಕಲ್ಯಾಣದ ಛಾಯೆ ಕಂಡಿದ್ದು ಅಂತಂದ್ರೆ, ನನಗೆ ಸಿದ್ಧಗಂಗಾ ಮಠದಲ್ಲಿ ಬಂದೆ ಅಂದ್ರೆ ಎಲ್ಲೋದ್ರೂ ಲಿಂಗ ಪೂಜೆ ವ್ಯವಸ್ಥೆ. ಬೆಳಿಗ್ಗೆ ಸ್ವಾಮೀಜಿಯವ್ರ ಜೊತೆ ನಮಗೆ ಲಿಂಗ ಪೂಜೆ ಆಗ್ತದೆ, ಸ್ವಾಮೀಜಿಯವ್ರ ಪೂಜೆ ರೂಮ್ ಪಕ್ಕನೆ ಆ ಒಂದು ರೂಮ್ನಾಗ ಅಲ್ಲಿ ಲಿಂಗ ಪೂಜೆ ಇರ್ತದೆ, ವ್ಯವಸ್ಥೆ ಇರ್ತದೆ. ಅದಾದ ನಂತರ ಉದ್ದಾನ ಶಿವೈಗಳು ಗದ್ಗೆಗೆ ಹೋದ್ರೆ ಅಲ್ಲಿ ಲಿಂಗ ಪೂಜೆ ವ್ಯವಸ್ಥೆ ಇರ್ತದೆ. ಮತ್ತೆ ಇಲ್ಲಿ ಕೆಳಗೆ ದಾಸೋಹದ ನಿಲಯ ಇದೆ ಅಲ್ಲ, ಇಲ್ಲಿ ಬಂದ್ರು 2 ಪೂಜಾ ರೂಮ್ ಇದಾವೆ. ಮತ್ತೆ ಎಲ್ಲರೂ ಒಂದು ಗೆಸ್ಟ್ ಹೌಸ್ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ಸಾರ್ವತ್ರಿಕ ದಾಸೋಹ ಇದೆ ಅಂತಂದ್ರೆ ಅಲ್ಲೆಲ್ಲರೂ ಏನಿರ್ತದೆ ಅಂದ್ರೆ ಲಿಂಗ ಪೂಜೆ ವ್ಯವಸ್ಥೆ ಇರ್ತದೆ. ಇದು ನಾನೆಲ್ಲೂ ಕಂಡಿಲ್ಲ, ಯಾವ ಮಠದಲ್ಲೂ ಕಂಡಿಲ್ಲ. ಈ ಒಂದು ಮಹಾಮನೆ ಕಲ್ಯಾಣ ಮಹಾಮನೆ ಹಿಂಗೆ ಇತ್ತೇನೋ, ಹಿಂಗೆ ದಾಸೋಹ ನಡೀತಿತ್ತೇನೋ, ಬಂದಂತಹ ಶರಣರಿಗೆಲ್ಲ ಹಿಂಗೆ ಲಿಂಗ ಪೂಜೆಗೆ ವ್ಯವಸ್ಥೆ ಇದೆ ಏನು ಅಂತ ಆ ಒಂದು ಕಲ್ಯಾಣದ ದರ್ಶನವನ್ನ ನಾನು ಸಿದ್ಧಗಂಗೆಯಲ್ಲಿ ಕಂಡೆ ಅಂತ ಹೇಳ್ತೀನಿ. ಅಂತಹ ಒಂದು ಶಿವಕುಮಾರ ಸ್ವಾಮೀಜಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಒಂದು ಗಂಗಾಂಬಿಕೆ ತಾಯಿಯವರು ಒಂದು ವಚನ ಹೇಳಿ ನಾನು ಮುಗಿಸ್ತೀನಿ. ಸಾಂದ್ರವಾಗಿ ಅರಗಣ ಭಕ್ತಿಯ ಮಾಡ್ಪನೆಂತೋ ಮಾದನಾಂಬಿಕೆಯ ನಂದನನು, ಸಾಂದ್ರವಾಗಿ ಬಿಚ್ಚೊಳನ ಅರಮನೆಯ ನ್ಯಾಯ ನೋಡ್ಪನೆಂತೋ ಮಾದರಸನ ಮೋಹದ ಮಗನು, ಸಾಂದ್ರವಾಗಿ ಲಿಂಗಾರ್ಚನೆ ಲಿಂಗಾರ್ಪಿತ ಅನುಗೈವನೆಂತೋ ಗಂಗಾಪ್ರಿಯ ಕೂಡಲ ಸಂಗನ ಶರಣ ಚನ್ನಬಸವಣ್ಣ. ಹೆಂಗೆ ನಮ್ಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ಹೋದ್ರೆ ಇತ್ತ ಆಧ್ಯಾತ್ಮಿಕ ಸಾಧನೆ, ಅಂತರಂಗಿಕ ಒಂದು ಶಿವಯೋಗ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಶಿವಯೋಗ ಸಾಧನೆ, ಆತ್ಮ ಕಲ್ಯಾಣ, ಯೋಗ, ಧ್ಯಾನ, ಅನುಷ್ಠಾನ, ಜಪ, ತಪ ಅಂತ ಕುಂತ್ರೆ ಸಮಾಜ ಕಟ್ಟಲಿಕ್ಕೆ, ಸಮಾಜ ಸೇವೆ ಮಾಡ್ಲಿಕ್ಕೆ ನಮಗೆ ಆಗಲ್ಲ. ಅಪ್ಪ ಬಸವೇಶ್ವರರು ಬಿಜ್ಜಳನ ಅರಮನೆ ನ್ಯಾಯ ನೋಡಿದ್ರು, ಲಕ್ಷದ ಮೇಲೆ 96,000 ಜಂಗಮರಿಗೆ ದಾಸೋಹ ಮಾಡಿದ್ರು. ಮತ್ತೆ ಅಷ್ಟೇ ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ, ಲಿಂಗ ತಪಸ್ನೆಲ್ಲವರು ಸದಾ ಮಗ್ನ ಆಗಿರ್ತಿದ್ರು. ಅಂತಹ ಒಂದು ನಿಲುವನ್ನ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರು ಮಾಡಿದ್ರು ಅಂತ ಹೇಳ್ತಾ ನಾನು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನಾನು ಸ್ವಾಮೀಜಿ ಅವ್ರ ಬಗ್ಗೆ ಮಾತಾಡಿದ್ದು ಅಲ್ಪ, ಅವ್ರು ನನಗೆ ಮಾಡಿದಂತಹ ಆಶೀರ್ವಾದ ಮಾತ್ರ ನಾನು ನಿಮ್ಮಲ್ಲಿ ವಿಸ್ತರಿಸಿದ್ದೀನಿ ಅಂತ ಹೇಳ್ತೀನಿ. ಇಂತಹ ಒಂದು ಗುರು ಪರಂಪರೆ ಆಶೀರ್ವಾದ, ಮತ್ತೆ ಇಲ್ಲಿ ಆಸೀನರಾಗಿರುವಂತಹ ಪರಮ ಪೂಜ್ಯರ ಆಶೀರ್ವಾದ, ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮ್ಯಾಲಿರ್ಲಿ. ಅಕ್ಕ ಮಹಾದೇವಿ
ಕಲ್ಯಾಣ ಶರಣರು ಕಂಡಂತಹ ಒಂದು ಪರಮ ಸತ್ಯವನ್ನ ನಾನು ಕಾಣ್ಲಿಕ್ಕೆ ನಿಮ್ಮೆಲ್ಲ ಆರೈಕೆ ನಿಮ್ಮ ಅಂತರಂಗದ ಕೃಪೆ ನನಗಿರಲಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ಮಂಗಳಾಡುತ್ತೇನೆ.